श्रीनिवासेति श्रेष्ठदया पात्रं गुणान्वितः कौशिकोऽनन्तरङ्गार्यश्रिरं विजेतां भुवि न्यस्तात्मीयपरं वरप्रदगुरौ वैराग्यभाग्योरधो वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेणनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षिण इति त्वैकागमान्तम् आचार्यभक्तिपरिपूतमनर्घशीलम् गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारकृपाश्रयं रङ्गेशपादविनतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शे त्रिकृष्णकृतादरः नाथेन मुनिनाथेन भवेयं नाथवानहम् यस्य नैगमिकं तत्त्वं हस्तामलगताङ्गतं यस्य सारस्वतस्रोतोकुलामोदवासितं श्रुतीनां विश्रमायालं शठारिन्दमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां ममप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां ऐग्रीयमुपास्महे लक्ष्मीनेत्रोत्पलश्रीशरदपरिचयादेशसंवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी फलेतोपुषः काളിमा कैटभारेः ನಾಯಕ ಸರದಲ್ಲಿ 28ನೆಯ ಶ್ಲೋಕ. ಹಿಂದಿನ ಶ್ಲೋಕದಲ್ಲಿ ಎಲ್ಲರೂ ಕೂಡ ಒಂದು ವಿಶಿಷ್ಟ ವೇಷದಲ್ಲಿ ಬ್ರಹ್ಮನ ಜಗತ್ಕಾರಣತ್ವವನ್ನು ಹೇಳಬೇಕು. ಶ್ರುತಿ ಏಕಮೇವ ಅದ್ವಿತೀಯಂ ಅಂತ ಹೇಳಿರುವಂತಹ ವಾಕ್ಯಕ್ಕೆ ಅರ್ಥ ಮಾಡಬೇಕಾದ್ರೆ ಏಕಮೇವ ಅಂತ ಹೇಳುವುದು ಬರೀ ಬ್ರಹ್ಮ ಒಂದೇ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಎಲ್ಲರೂ ಕೂಡ ಬ್ರಹ್ಮನೊಡನೆ ಇನ್ನೊಂದನ್ನು ಕೂಡ ಹೇಳಬೇಕು, ವಿಷಯವನ್ನ ಹೇಳಬೇಕು. ಆದ್ದರಿಂದ ಆ ವಿಷಯದಿಂದ ವಿಶಿಷ್ಟನಾದ ಬ್ರಹ್ಮನೇ ಕಾರಣ ಅಂತಾನೆ ಹೇಳಬೇಕು. ಕೆಲವರು ಅವಿದ್ಯಾ ವಿಶಿಷ್ಟ ಬ್ರಹ್ಮ ಅಂತ ಹೇಳಬೇಕು. ಅವಿದ್ಯೆ ಇಲ್ಲದೆ ಹೋದರೆ ಸೃಷ್ಟಿಯೇ ಆಗೋದಿಲ್ಲ. ಆದ್ದರಿಂದ ಅವಿದ್ಯೆಯೂ ಇರಬೇಕು, ಬ್ರಹ್ಮನೂ ಇರಬೇಕು. ಅವಿದ್ಯಾ ವಿಶಿಷ್ಟನಾದ ಬ್ರಹ್ಮ ಅಂತ ಹೇಳಬೇಕು. ಭಾಸ್ಕರರು ಹೇಳುವಾಗ ಉಪಾಧಿ ವಿಶಿಷ್ಟ ಬ್ರಹ್ಮ ಅಂತ ಹೇಳಿದ್ರು. ಯಾದವ ಪ್ರಕಾಶರು ಶಕ್ತಿತ್ರಯ ವಿಶಿಷ್ಟ ಬ್ರಹ್ಮ ಅಂತ ಹೇಳಿದ್ರು. ನಾವು ಶ್ರುತಿಯಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಪ್ರಾಮಾಣಿಕವಾಗಿ ಚೇತನಾಚೇತನ ವಿಶಿಷ್ಟನಾದ ಬ್ರಹ್ಮ ಅಂತ ಹೇಳಿ, ಅವನಿಗೆ ಎಲ್ಲವೂ ಶರೀರವಾಗಿದೆ, ಅವನೇ ಜಗತ್ಕಾರಣನಾದವನು. ಚೇತನಾಚೇತನಗಳು ಕೂಡ ನಿತ್ಯವಾದ ಪರಮಾರ್ಥವಾದ ಪದಾರ್ಥಗಳು. ಪರಮಾತ್ಮನಿಗೂ ಅವನಿಗೂ ಅದಕ್ಕೂ ಭೇದವಿದೆ. ಇದೆಲ್ಲವನ್ನು ಹೇಳಿ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಅದನ್ನು ಸ್ವಲ್ಪವೂ ಕೂಡ ಬಿಡದೆ ಮುಖ್ಯಾರ್ಥವನ್ನೇ ಹೇಳಿ ಚೇತನಾಚೇತನ ವಿಶಿಷ್ಟನಾದ ಬ್ರಹ್ಮ ಜಗತ್ಕಾರಣ ಅಂತ ಹೇಳಿರುವುದರಿಂದ ಯಾವ ಒಂದು ವಿರೋಧವೂ ಇಲ್ಲ ನಾವು ಪ್ರತಿಪಾದನೆ ಮಾಡೋದರಲ್ಲಿ ಅಂತ ಆ ಶ್ಲೋಕದಲ್ಲಿ ಹೇಳಿದರು. ಈಗ ಮುಂದೆ ಯಾದವ ಪ್ರಕಾಶರ ಬ್ರಹ್ಮಸ್ವರೂಪ ಪರಿಣಾಮವಾದವನ್ನ ನಿರಸನ ಮಾಡ್ತಾರೆ. ಅವರು ಬ್ರಹ್ಮನ ಸ್ವರೂಪದಲ್ಲಿಯೇ ಪರಿಣಾಮವನ್ನು ಹೇಳಿದ್ರು. ಅವರು ಶ್ರುತಿಯಲ್ಲಿ ಹೇಳುವಂತಹ ಭೇದ ಮತ್ತು ಅಭೇದ ವಾಕ್ಯಗಳಿಗೆ ಪರಿಪೂರ್ಣವಾಗಿ ಎರಡಕ್ಕೂ ಅರ್ಥವನ್ನು ಮುಖ್ಯಾರ್ಥದಲ್ಲಿಯೇ ಹೇಳಬೇಕು ಅಂತ ಹೇಳಿದ್ರೆ, ಮುಖ್ಯಾರ್ಥದಲ್ಲಿಯೇ ಸಂಭವವಾದರೂ ಕೂಡ ಸಾಕ್ಷಾತ್ತಾಗಿ ಬ್ರಹ್ಮನಿಗೆ ಹೇಳಬೇಕು ಅಂತ ಇದಕ್ಕೆ ನಿಯಮವಿಲ್ಲ.
ವಿಶಿಷ್ಟವಾದ ಪದಾರ್ಥಿಗೆ ಹೇಳಿದ್ರು ಅಂತರ್ಯಾಮಿಯಾದ ಪರಮಾತ್ಮನೇ ಕಾರಣವಾದ್ದರಿಂದ ಮುಖ್ಯ ಅರ್ಥದಲ್ಲಿಯೇ ಸಂಭವವಾಗುತ್ತೆ. ಶರೀರವನ್ನು ಹೇಳುವ ಶಬ್ದಗಳು ಶರೀರವನ್ನು ತಿಳಿಸೋದ್ರಿಂದ. ಆದರೆ ಯಾದವ ಪ್ರಕಾಶರು ಹೇಳಿದ್ರು ಬ್ರಹ್ಮನನ್ನೇ ನೇರವಾಗಿ ಹೇಳಬೇಕು, ಅವನೇ ಸ್ವರೂಪದಲ್ಲಿಯೇ ಪರಿಣಾಮ ಹೊಂದಿದ್ರೇನೆ ದ್ವೈತ ಭೇದ ಅಭೇದ ಹೇಳುವ ಎರಡು ಶಬ್ದಗಳು ಎರಡು ವಾಕ್ಯಗಳಿಗೂ ಕೂಡ ಪರಿಪೂರ್ಣವಾಗಿ ಅರ್ಥ ಹೇಳಕ್ಕೆ ಸಾಧ್ಯ ಅಂತ ಅವರು ಬ್ರಹ್ಮನಿಗೆ ಪರಿಣಾಮ ಉಂಟಾಗುತ್ತೆ ಅಂತ ಅವರು ನಿರೂಪಣೆ ಮಾಡ್ತಾರೆ. ಬ್ರಹ್ಮೋಪಾತ್ತಾನ್ ವಿಕಾರಾನ್ ಕತಿಚಿದ್ ಅಭಿದದುಹು ಚೇತನ ಚೇತನೇಶಾನ್ ನೈತದ್ ಯುಕ್ತಂ ಯದೀಶಾತ್ ಅನಧಿಕಮನಘಂ ನಿರ್ವಿಕಾರಂ ಶ್ರುತಂ ತತ್. ಬ್ರಹ್ಮೋಪಾತ್ತಾನ್ ವಿಕಾರಾನ್, ಬ್ರಹ್ಮನಲ್ಲಿಯೇ ಉಂಟಾಗುವಂತಹ ವಿಕಾರಗಳು ಅಂತ ಹೇಳಿ ಅದನ್ನ ಕೆಲವರು ಹೇಳಿದ್ರು. ಕತಿಚಿತ್ ಅಭಿದದುಹು ಚೇತನ ಈಶಾನ್. ಅವರೇನು ಹೇಳಿದ್ರು ಅಂದ್ರೆ ಬ್ರಹ್ಮ ಅನ್ನೋದು ಒಂದು ಪದಾರ್ಥವಿದೆ, ಅವನಿಂದ ಅವನ ವಿಕಾರವಾಗಿ ಮೂರು ಪದಾರ್ಥಗಳು ಉಂಟಾಗುತ್ತೆ, ಚೇತನ ಅಚೇತನ ಮತ್ತೆ ಈಶ್ವರ. ಮೂರು. ಈಶ್ವರನೇ ಬ್ರಹ್ಮ ಅಲ್ಲ, ಈಶ್ವರನು ಬ್ರಹ್ಮದ ಒಂದು ಅಂಶ, ಚೇತನ ಅಚೇತನಗಳು ಅಂಶಗಳು, ಸಾಕ್ಷಾತ್ತಾಗಿ ಅಂಶ ಅಂತ ಹೇಳ್ತಾರೆ ಸ್ವರೂಪದಲ್ಲಿಯೇ. ಹೀಗೆ ಹೇಳೋದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೈತತ್ ಯುಕ್ತಂ, ಯಾಕೆ ಅಂದ್ರೆ ಯತ್ ಈಶಾತ್ ಅನಧಿಕಂ ಅನಘಂ ನಿರ್ವಿಕಾರಂ ಶ್ರುತಂ ತತ್. ಶ್ರುತಿ ಹೇಳುತ್ತೆ ಅವನಿಗಿಂತ ಅಧಿಕರಾದವರು ಯಾರೂ ಇಲ್ಲ, ಅವನಿಗೆ ಯಾವ ದೋಷಗಳೂ ಇಲ್ಲ, ಅವನು ನಿರ್ವಿಕಾರಿ. ಇದೆಲ್ಲ ಹೇಳುವಾಗ ಈ ಎಲ್ಲದಕ್ಕೂ ಕೂಡ ವಿರೋಧ ಬರುತ್ತೆ ಶ್ರುತಿಯಲ್ಲಿ ಹೀಗೆ ಹೇಳಿದ್ರೆ. ಆದ್ದರಿಂದ ಅದು ಹೇಳೋಕ್ಕೆ ಸಾಧ್ಯವಿಲ್ಲ, ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಇವಾಗ ಪರಮತಗಳನ್ನೆಲ್ಲ ಹೇಳ್ತಾರೆ ಒಂದೊಂದಾಗಿ. ಮೊದಲು ಯಾದವ ಪ್ರಕಾಶನ ಮತವನ್ನು ನಿರಾಕರಣೆ ಮಾಡೋದು. ಕತಿಚಿತ್ ಚೇತನೇಶಾನ್ ಬ್ರಹ್ಮೋಪಾತ್ತಾನ್ ವಿಕಾರಾನ್ ಅಭಿದದುಹು. ಇದೆಲ್ಲ ಅವರು ಹೇಳಿದ್ರು ಇದು ಸಾಕ್ಷಾತ್ತಾಗಿ ಅಂತ ಹೇಳಲ್ಲ, ಬ್ರಹ್ಮನ ಶಕ್ತಿ ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಶಕ್ತಿ ಅಂದ್ರೆ ಏನು? ಅವನಿಗೆ ಸ್ವರೂಪಕ್ಕಿಂತ ಬೇರೆ ಆದದ್ದು, ಸ್ವರೂಪಕ್ಕೆ ಸೇರಿರೋದು, ಆ ಪ್ರಶ್ನೆ ಬರುತ್ತೆ. ಅದನ್ನು ಮುಂದೆ ಹೇಳ್ತಾರೆ. ಆಯಾ ಶಕ್ತಿ ವಿಶಿಷ್ಟವಾದ ಪರಬ್ರಹ್ಮ ನಿಜ ಸ್ವರೂಪದಿಂದಲೇ ಚಿರಚಿರಿ ಸ್ವರೂಪವಾಗಿ ಚಿತ್ ಶಕ್ತಿ ವಿಶಿಷ್ಟನಾದ ಬ್ರಹ್ಮ, ಅಚಿತ್ ಶಕ್ತಿ ವಿಶಿಷ್ಟನಾದ ಬ್ರಹ್ಮ, ಈಶ್ವರ ಶಕ್ತಿ ವಿಶಿಷ್ಟನಾದ ಬ್ರಹ್ಮ, ಹೀಗೆ ಮೂರು ಶಕ್ತಿಗಳಿದೆ ಬ್ರಹ್ಮನಿಗೆ. ಆ ಶಕ್ತಿಯಲ್ಲಿ ಪರಿಣಾಮವಾಗುತ್ತೆ ಹೀಗೆ ಹೇಳ್ತಾರೆ ಅವರು. ನೈತತ್ ಯುಕ್ತಂ, ಯಾಕೆಂದ್ರೆ ಶಕ್ತಿ ಅಂತ ಹೇಳಿದ್ರು ಬ್ರಹ್ಮನಿಗೆ ಹೇಳಿದ್ರು ಒಂದೇ ಆಯ್ತು. ಶಕ್ತಿ ಸ್ವರೂಪಕ್ಕಿಂತ ಬೇರೆಯೋ ಸ್ವರೂಪಕ್ಕೆ ಸೇರಿದ್ದು ಅಂತ ಹೇಳಿದ್ರೆ ಸ್ವರೂಪಕ್ಕೆ ಸೇರಿದ್ದು ಅಂತಾನೆ ಹೇಳ್ಬೇಕು. ಆದ್ದರಿಂದ ಇದು ಯುಕ್ತವಲ್ಲ. ಯಾಕೆ ಅಂದ್ರೆ ಯತ್ ಈಶಾತ್ ಅನಧಿಕಂ ತತ್ ಅನಘಂ ನಿರ್ವಿಕಾರಂ ಶ್ರುತಂ. ಈ ಪರಮಾತ್ಮನಿಗೆ ಚೇತನ ಮತ್ತೆ ಈಶ್ವರ ಅನ್ನುವ ತತ್ವತ್ರಯದಲ್ಲಿ ಅಡಗಿರುವಂತಹ ಈಶ್ವರ ತತ್ವಕ್ಕಿಂತ ಬೇರೆಯಾದ ಒಂದು ಪರಬ್ರಹ್ಮ ತತ್ವ ಇಲ್ಲ. ಅವನಿಗಿಂತ ಅಧಿಕವಾದ ಇನ್ನೊಂದು ಪರಬ್ರಹ್ಮ ಅನ್ನೋದು ಈಶ್ವರನಿಗಿಂತ ಬೇರೆಯಾದ ತತ್ವ, ಅಧಿಕವಾದ ತತ್ವ ಅಂತ ಹೇಳೋದು ಸರಿ ಇಲ್ಲ. ಆ ಈಶ್ವರನು ಸಕಲ ದೋಷ ದೂರ ಅಂತ ಹೇಳ್ತಿದೆ, ಅನಘ ಅಂತ ಹೇಳಿ. ನಿರ್ವಿಕಾರ ಅಂತ ಶ್ರುತಿ ಹೇಳುತ್ತೆ. ಇದೆಲ್ಲ ಶ್ರುತಿ ಸಿದ್ಧವಾಗಿರೋದ್ರಿಂದ ಈ ರೀತಿ ಹೇಳಿದ್ರೆ ಪರಬ್ರಹ್ಮನಿಗೆ ವಿಕಾರವೂ ಉಂಟಾಗುತ್ತೆ, ಅವನಿಗೆ ದೋಷವೂ ಏರ್ಪಡುತ್ತೆ. ಯಾಕೆಂದ್ರೆ ಎಲ್ಲವೂ ಹೋಗಿ ಮತ್ತೆ ಪರಬ್ರಹ್ಮನಲ್ಲಿಯೇ ಐಕ್ಯವಾಗಿಬಿಟ್ರೆ ಈ ದೋಷಗಳೆಲ್ಲ ಅವನಿಗೆ ಬರುತ್ತೆ. ಆದ್ದರಿಂದ ಶ್ರುತಿಗೆ ಇದು ಪೂರ್ಣವಾಗಿ ವಿರುದ್ಧವಾದದ್ದು ಶ್ರುತಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಿನ್ನಾಯ ಬ್ರಹ್ಮಶಕ್ತೇ ವಿಕೃತಯ ಇತಿ ಚೇತ್. ಅದಕ್ಕೆ ಮೇಲೆ ಅವರು ವಾದ ಮಾಡ್ತಾರೆ, ಬ್ರಹ್ಮನಿಗಿಂತ ಭಿನ್ನವಾದ ಅವನ ಶಕ್ತಿಯಲ್ಲಿ ಮಾತ್ರವೇ ವಿಕಾರ ಉಂಟಾಗುತ್ತೆ, ಪರಬ್ರಹ್ಮನಿಗೆ ಸಾಕ್ಷಾತ್ತಾಗಿ ವಿಕಾರ ಇಲ್ಲ, ಅವನಿಗಿಂತ ಬೇರೆಯಾದ ಶಕ್ತಿಯಲ್ಲಿ ಉಂಟಾಗುತ್ತೆ ಅಂತ ಹೇಳಿದ್ರೆ ಬ್ರಹ್ಮಜನ್ಯತ್ವ ಭಂಗ. ಬ್ರಹ್ಮನಿಂದ ಜಗತ್ ಸೃಷ್ಟಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವನ ಶಕ್ತಿಯೇ ಜಗತ್ ಕಾರಣ ಅಂತ ಹೇಳ್ಬೇಕು, ಬ್ರಹ್ಮನೇ ಜಗತ್ ಕಾರಣ ಅಂತ ಹೇಳಕ್ಕಾಗಲ್ಲ. ಬ್ರಹ್ಮನ ಶಕ್ತಿ ಬ್ರಹ್ಮನಿಗಿಂತ ಬೇರೆ ಆಗ್ಬಿಟ್ರೆ, ಭಿನ್ನವಾಗಿದ್ರೆ ಆ ಶಕ್ತಿಯೇ ಜಗತ್ ಕಾರಣ ಅಂತ ಹೇಳಬೇಕೆ ಹೊರತು ಬ್ರಹ್ಮನೇ ಜಗತ್ ಕಾರಣ ಆಗೋದಿಲ್ಲ. ಆವಾಗ ಬ್ರಹ್ಮಜನ್ಯತ್ವ ಭಂಗ ಅಂತ ಹೇಳುದು. ಬ್ರಹ್ಮನಿಂದ ಜಗತ್ ಸೃಷ್ಟಿ ಆಗುತ್ತೆ ಅಂತ ಶಾಸ್ತ್ರಗಳು ಸೂತ್ರಗಳೆಲ್ಲ ಪ್ರತಿಪಾದನೆ ಮಾಡಿರೋದು ವಿರೋಧ ಬರುತ್ತೆ. ಭೇದೋಪಪಾದ್ಯಂ ಸಕಲಂ ಇತಿ ಮತೆ. ಅವ್ರು ಹೇಳಿದ್ರು ಏಕಕಾಲದಲ್ಲಿ ಭೇದವೂ ಇದೆ ಅಭೇದವೂ ಇದೆ, ಇದು ಸ್ವಾಭಾವಿಕವಾದ ಭೇದಾಭೇದವಾದ ಅಂತ ಹೆಸರು ಯಾದವ ಪ್ರಕಾಶದಲ್ಲಿ. ಭೇದ ಅಭೇದ ಎರಡು ಸ್ವಾಭಾವಿಕವಾಗಿ ಎಲ್ಲ ಕಾಲದಲ್ಲಿಯೂ ಏಕವಸ್ತುವಿನಲ್ಲಿ ಏಕಕಾಲದಲ್ಲಿ ಇದೆ ಅಂತ ಹೇಳಿದ್ರೆ ನಿಮಗೂ ಜೈನರಿಗೂ ಏನು ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ.
ಸಪ್ತಭಂಗಿ ನದೂಷ್ಯ ಅಂತ ಹೇಳಿದ್ರು. ಸಪ್ತಭಂಗಿ ನಯ ಅಂತ ಹೇಳೋದು ಜೈನರ ವಾದ. ಅನೇಕಾಂತವಾದ, ಸ್ಯಾದ್ವಾದ ಅಂತೆಲ್ಲ ಅದಕ್ಕೆ ಹೆಸರಿದೆ. ಅನೇಕಾಂತ ಅಂದ್ರೆ ಅನೇಕಾಂತ ಮಿದಂ ಜಗತ್ ಹೇರಂಬ ನರಸಿಂಹವತ್ ಅಂತ ಅವರು ಉದಾಹರಣೆ ಹೇಳ್ತಾರೆ. ಅನೇಕಾಂತ ಮಿದಂ ಸರ್ವಂ, ಎಲ್ಲವೂ ಕೂಡ ಅನೇಕಾಂತ ಅಂದ್ರೆ ಒಂದರಲ್ಲಿ ಏಕಾಂತವಿಲ್ಲ. ಏಕಾಂತ ಅಂದ್ರೆ ಒಂದರಲ್ಲೇ ಮುಗಿಬೇಕು. ಒಂದೇ ವಿಷಯ ಹೀಗೆಯೇ ಅಂತ ನಿರೂಪಣೆ ಮಾಡೋಕ್ಕಾಗಲ್ಲ. ಅನೇಕಾಂತ ಅಂದ್ರೆ ಅನೇಕವಾಗಿ ಅದನ್ನ ನಿರೂಪಣೆ ಮಾಡಬೇಕಾಗುತ್ತೆ. ಇದು ಹೀಗೆಯೇ ಅಂತ ಹೇಳಕ್ಕಾಗಲ್ಲ. ಹೇಗೆ ಅಂದ್ರೆ ಹೇರಂಬ ನರಸಿಂಹವತಿ ಅಂತ ಹೇಳಿದ್ರು. ಹೇರಂಬವನ್ನ ಗಜಾನನ, ಅವನಿಗೆ ಆನೆ ಅಂತ ಹೇಳ್ತಿರೋ ಪುರುಷ ಅಂತ ಹೇಳ್ತಿರೋ ಎರಡೂ ಹೇಳಕ್ಕಾಗಲ್ಲ. ಹಾಗೆಯೇ ಹೇರಂಬ ನರಸಿಂಹವತಿ ಅಂತ ಹೀಗೆ ಹೇಳಿದ್ರು. ಈ ರೀತಿ ಸಪ್ತಭಂಗಿ ನಯ ಅಂತ ಅವ್ರು ಹೇಳ್ತಾರಲ್ಲ, ಅದಕ್ಕೂ ನಿಮಗೂ ಏನು ವ್ಯತ್ಯಾಸವಿಲ್ಲ. ನೀವು ಯಾಕೆ ಜೈನರನ್ನ ನಿರಸನ ಮಾಡ್ತೀರಾ? ಎಲ್ಲರೂ ನಿರಸನ ಮಾಡ್ತಾರೆ. ವೇದಾಂತಿಗಳೆಲ್ಲರೂ ಜೈನರನ್ನ ಬೌದ್ಧರನ್ನ ಎಲ್ಲ ಬಲವಾಗಿ ನಿರಸನ ಮಾಡ್ತಾರೆ. ಆಗ ನೀವು ಸಪ್ತಭಂಗಿ ನಯವನ್ನ ಹೇಗೆ ನೀವು ದೂಷಣೆ ಮಾಡ್ತೀರಾ? 7 ವಿಧವಾಗಿದೆ ಅಂತ ಹೇಳ್ತಾರೆ ಒಂದು ಪದಾರ್ಥ, ಹೀಗೆ ಅಂತ ಹೇಳಕ್ಕಾಗಲ್ಲ. ಇದು ಕಾನ್ಸೆಪ್ಟ್ ಆಫ್ ರಿಲೇಟಿವಿಟಿ ಅಂತ. ರಿಲೇಟಿವಿಟಿ ಅದರಿಂದ ಆಪೇಕ್ಷಿಕ, ರಿಲೇಟಿವ್ ಆಗಿ ಹೀಗೆ ಅಂತ ಹೇಳಕ್ಕಾಗಲ್ಲ. ಒಂದು ಪದಾರ್ಥ ಇದೆ ಅಂತ ಹೇಳಕ್ಕಾಗಲ್ಲ, ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದೆ ಅಥವಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ನೊಂದರ ದೃಷ್ಟಿಯಿಂದ ಇದು ಇಲ್ಲ ಅಂತ ಹೇಳಬೇಕು, ಆ ಜಾಗದಲ್ಲಿ ಇದು ಇಲ್ಲ ಅಂತ ಹೇಳಬೇಕು. ಈ ಜಾಗದಲ್ಲಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಜಾಗದಲ್ಲಿ ಇಲ್ಲ ಅಂತ ಆಗುತ್ತೆ. ಈ ಕಾಲದಲ್ಲಿದ್ರೆ ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತ ಆಗುತ್ತೆ. ಹೀಗೆ ಅದು ಇದೆಯೋ ಇಲ್ವೋ ಅಂತಾನು ಹೇಳಕ್ಕಾಗೋದಿಲ್ಲ. ಸ್ಯಾದಸ್ತಿ ಸ್ಯಾನ್ನಾಸ್ತಿ, ಸ್ಯಾದಸ್ತಿ ಚ ನಾಸ್ತಿ ಚ, ಸ್ಯಾದ ಅವಕ್ತವ್ಯಂ, ಸ್ಯಾದಸ್ತಿ ಚ ಅವಕ್ತವ್ಯಂ, ಸ್ಯಾನ್ನಾಸ್ತಿ ಚ ಅವಕ್ತವ್ಯಂ, ಸ್ಯಾದಸ್ತಿ ಚ ನಾಸ್ತಿ ಚ ಅವಕ್ತವ್ಯಂ. 7 ವಿಧವಾದ ಬ್ರಹ್ಮಸೂತ್ರದಲ್ಲಿ ಇದನ್ನ ನೋಡಿದ್ವಿ. ಅನೇಕಾಂತವಾದ, ಸ್ಯಾದ್ವಾದ, ಜೈನರ ಸಪ್ತಭಂಗಿ ನಯವನ್ನ ಬಾದರಾಯಣರು ಇದನ್ನ ತಳ್ಳಿ ಹಾಕ್ತಾರೆ, ನಿರಸನ ಮಾಡ್ತಾರೆ. ಅದು ಬ್ರಹ್ಮಸೂತ್ರ ಭಾಷೆಯಲ್ಲಿ 2ನೇ ಅಧ್ಯಾಯದಲ್ಲಿ ಬರುತ್ತೆ ಇದೆಲ್ಲ. ಆಗ ಇವರು ಹೇಳ್ತಾರೆ, ಭೇದವನ್ನ ನೀವು ಈ ರೀತಿ ಒಪ್ಕೊಂಡ್ರೆ, ಭೇದವೂ ಇದೆ ಅಭೇದವೂ ಇದೆ, ಭೇದವೂ ಇದೆ, ಎಲ್ಲವೂ ಇದೆ ಅಂತ ಹೇಳಿದ್ರೆ ನೀವು ಸಪ್ತಭಂಗಿ ನಯವನ್ನ ಹೇಗೆ ದೂಷಣೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಭಿನ್ನಯಾಹ ಭಿನ್ನಯಾಹ ಭಿನ್ನಾಯಾಹ ಬ್ರಹ್ಮಶಕ್ತೇ, ಭಿನ್ನವಾದ ಬ್ರಹ್ಮಶಕ್ತಿಯು ಅದರಲ್ಲಿ ವಿಕೃತಯ ಇತಿ ಚೇತ್, ಬೇರೆಯಾದ ಬ್ರಹ್ಮಶಕ್ತಿಗಳಲ್ಲಿ ವಿಕಾರ ಉಂಟಾಗುತ್ತೆ ಅಂದ್ರೆ ಬ್ರಹ್ಮಜನ್ಯತ್ವ ಭಂಗ. ಅದಕ್ಕಿಂತಲೂ ಬೇರೆಯಾದ ಶಕ್ತಿಯೇ ಪರಿಣಾಮ ಆಗುತ್ತೆ, ಬ್ರಹ್ಮ ನಿರ್ವಿಕಾರವಾಗಿ ಇರುತ್ತೆ. ಜಗತ್ತಿಗೆ ಬ್ರಹ್ಮನ ಶಕ್ತಿ ಉಪಾದಾನವೇ ಹೊರತು ಜಗತ್ತಿಗೆ ಬ್ರಹ್ಮನ ಶಕ್ತಿ ಉಪಾದಾನವಾಗುತ್ತೆ ಹೊರತು ಬ್ರಹ್ಮನೇ ಸಾಕ್ಷಾತ್ತಾಗಿ ಉಪಾದಾನ ಅಂತ ಹೇಳಕ್ಕಾಗೋದಿಲ್ಲ. ಭೇದೋಪಪಾದ್ಯಂ ಸಕಲಂ ಇತಿ ಮತೆ, ಬ್ರಹ್ಮಕ್ಕೂ ಬ್ರಹ್ಮಶಕ್ತಿಗೂ ಭೇದ ಇರುವಂಗೆ ಅಭೇದವೂ ಇದೆ. ಆದ್ದರಿಂದ ಬ್ರಹ್ಮಶಕ್ತಿ ಉಪಾದಾನವಾದರೆ ಬ್ರಹ್ಮವು ಉಪಾದಾನವಾಗುತ್ತೆ ಅಂತ ಹೇಳಿದ್ರೆ ಏಕಕಾಲದಲ್ಲಿ ಒಂದೇ ಪದಾರ್ಥದಲ್ಲಿ ಭೇದ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಸಪ್ತಭಂಗಿ ನಯನ ನೀವು ದೂಷಿಸಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲೂ ಯಾವುದಕ್ಕೂ ವಿರೋಧ ಇಲ್ಲ ಅಂತ ವಾದಿಸ್ತಾರೆ ಅವರು. ಹೇಗೆ ಬೇಕಾದ್ರೆ ಹೇಳ್ಬೋದು, ಇದೆ ಅನ್ಬೋದು, ಇಲ್ಲದೆ ಇಲ್ಲ ಅನ್ಬೋದು, ಇದೆ ಇಲ್ಲ ಎರಡೂ ಹೇಳ್ಬೋದು. ಏನು ಹೇಳಕ್ಕಾಗೋದು ಇಲ್ಲ, ಇದೆ ಇಲ್ಲ ಅಂತಲೂ ಹೇಳಕ್ಕಾಗೋದಿಲ್ಲ. ಈ ರೀತಿ ಎಲ್ಲ ವಾದ ಮಾಡ್ತಾರೆ. ಅಂದ್ರೆ ಇನ್ನೊಂದು ರಿಲೇಟಿವ್ ಟು ಅನದರ್ ಪ್ಲೇಸ್ ಅಂತ, ಅನದರ್ ಆಬ್ಜೆಕ್ಟ್, ಅನದರ್ ಪ್ಲೇಸ್, ಅನದರ್ ಟೈಮ್, ಆ ರೀತಿ ಎಲ್ಲ ರಿಲೇಟಿವಿಟಿ ಅವ್ರದ್ದು ಹೇಳುವಂಥದ್ದು. ಹಾಗೆ ನೋಡಿದ್ರೆ ಯಾವುದು ಕೂಡ ನಿರೂಪಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಲೋಕದಲ್ಲಿ ಅಂತ ಹೇಳ್ತಾರೆ ಇವರು. ಹೀಗೆ ಪರಸ್ಪರ ವಿರುದ್ಧವಾದ ಭೇದವನ್ನು ಒಪ್ಪಿದ್ರೆ ಜೈನರನ್ನು ಖಂಡಿಸೋದು ಹಾಸ್ಯದ ಮಾತು. ಅವ್ರು ಯಾಕಾಗಿ ಹೇಳ್ತಾರೆ ಅಂದ್ರೆ ಎಲ್ಲ ಅದರಲ್ಲಿ ಅವರಿಗೆ ವಿರಕ್ತಿ ಉಂಟಾಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಆದರೆ ಅವರು ವಾದ ಮಾಡುವುದು ಆ ರೀತಿ ವಾದವನ್ನು ಮಾಡ್ತಾರೆ. ಅದು ಜೈನರ ಮತದಂತೆ ಆಗ್ಬಿಡುತ್ತೆ ನೀವು ಹೀಗೆ ಹೇಳಿದ್ರೆ ಅಂತ ಯಾದವ ಪ್ರಕಾಶನ್ ಸಾಮಾನ್ಯವಾಗಿ ಅವರ ಮತವನ್ನ ಇಲ್ಲಿ ದೂಷಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಹಿಂದಿನ ಶ್ಲೋಕದ ಕೆಲವು ವಿವರಣೆಗಳು ಸಂಸ್ಕೃತದಲ್ಲಿ ಸ್ವಲ್ಪ ವಿಸ್ತಾರವಾಗಿದೆ. ಇದೆಲ್ಲ ಈ ಮತಗಳೇ ಮುಂದೆ ಎಲ್ಲ ಬರುತ್ತೆ. ಭಾಸ್ಕರರ ವಾದ, ಯಾದವ ಪ್ರಕಾಶನ ವಾದಗಳನ್ನೆಲ್ಲ ವಿಚಾರ ಮಾಡ್ತಾರೆ. ಇಲ್ಲಿ ಹಿಂದಿನ ಶ್ಲೋಕದ ಕೆಲವು ಭಾಗವನ್ನ ಓದಿರಲಿಲ್ಲ ನಾವು. ಏಕಮೇವ ಅದ್ವಿತೀಯಂ ಅಂತ ಹೇಳುವಾಗ ಭಾಸ್ಕರರ ಮತ ಮೊದಲಾದದ್ದೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಕಥಿಚಿತ್ ಸೋಪಾಧಿಕಂ ಬ್ರಹ್ಮ ಸ್ವೀಕೃತ್ಯ ತದ್ವಿಶಿಷ್ಟ ಐಕ್ಯನಿಷ್ಠಾಂ ಏಕಾದ್ವಿತೀಯ ಶ್ರುತಿಂ ಜಗದುಹು ಅನ್ಯ ಶಕ್ತಿಭಿಃ ಜುಷ್ಟಂ ಬ್ರಹ್ಮ ಸ್ವೀಕೃತ್ಯ ಏಕಾದ್ವಿತೀಯ ಶ್ರುತಿಮಪಿ ತದ್ವಿಶಿಷ್ಟ ಐಕ್ಯನಿಷ್ಠಾಂ ಜಗದುಹು ಇದು ಚ ಭಿನ್ನಂ ವಾಕ್. ಒಂದೊಂದು ಕೂಡ ಸಾವಿದ್ಯಂ ಕೇಪಿ ಸೋಪಾಧಿಕ ಮತ ಕಚಿತ್
ಶಕ್ತಿಭಿರ್ಜುಷ್ಟಮನ್ಯೇ ಸ್ವೀಕೃತಿ ಐಕಾದ್ವಿತೀಯ ಶ್ರುತಿಮಪಿ ಜಗದು ತದ್ವಿಶಿಷ್ಟೈಕ ನಿಷ್ಠಾಂ ಅಂತ ಹೇಳಿ ಆ ಶ್ಲೋಕದಲ್ಲಿ ಹೇಳುವಾಗ ಒಂದು ಕಥಿತ ಸೋಪಾಧಿಕಂ ಅಂದ್ರೆ ಸಾವಿದ್ಯಂ ಅಂದ್ರೆ ಅವಿದ್ಯಾ ಸಹಿತಂ ಅಂತ ಅರ್ಥ, ಅವಿದ್ಯಾ ಶಬಳಿತಂ ಅವಿದ್ಯಾ ವಿಶಿಷ್ಟಂ ಅಂತ ಹೇಳ್ಬೇಕು. ನಿರ್ವಿಶೇಷವಾದಿಗಳು ಎರಡನೇ ಭಾಸ್ಕರರು, ಮೂರನೆಯದು ಯಾದವ ಪ್ರಕಾಶ. ಈ ರೀತಿ ಮೂರು ವಿಧವಾಗಿ ಹೇಳ್ತಾರೆ ಅವರು. ಶಂಕರರ ವಾದ್ಯದಲ್ಲಿ ನಿತ್ಯ ಶುದ್ಧ ಬದ್ಧ ಮುಕ್ತ ಸ್ವರೂಪಸ್ಯ ಬ್ರಹ್ಮಣ ಉಪಾದಾನತ್ವಂ ಯದಿ ಸ್ವರೂಪಕೃತಂ ತರ್ಹಿ ತಸ್ಯ ಸ್ವರೂಪಸ್ಯ ನಿತ್ಯತ್ವಾದೇವ ಅನಿರ್ಮೋಕ್ಷ ಪ್ರಸಂಗ. ಸ್ವರೂಪದಲ್ಲಿ ಉಂಟಾಗಕ್ಕೆ ಸಾಧ್ಯವಿಲ್ಲ ಅವನಿಗೆ. ನಿತ್ಯ ಶುದ್ಧ ಬುದ್ಧ ಇದೆ, ನಿತ್ಯ ಶುದ್ಧ ಬುದ್ಧ ಮುಕ್ತ. ಹೌದು, ಅದೇ ಅವರು ಹಾಗೆ ಹೇಳ್ತಾರೆ, ಅವ್ರ ಗ್ರಂಥಗಳಲ್ಲಿ ಹಾಗೆ ಬರೀತಾರೆ. ಬದ್ಧ ಮುಕ್ತ ಇಲ್ಲ, ಬದ್ಧ ಮುಕ್ತ ಇಲ್ಲ, ಶುದ್ಧ ಬುದ್ಧ ಮುಕ್ತ. ಬುದ್ಧ ನಿತ್ಯ ಶುದ್ಧ ಮುಕ್ತ. ಬುದ್ಧ ಮುಕ್ತ. ಬುದ್ಧ ಅಂದ್ರೆ ಜ್ಞಾನ ಅಂತ ಅರ್ಥ. ಅಲ್ಲಿ ಜ್ಞಾನ 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 ಹೊಂದಿರುವುದು ಸ್ವರೂಪ ಅಂತ ಅರ್ಥವಲ್ಲ, ಜ್ಞಾನ ಅಂತಾನೆ ಅರ್ಥ. ನಿತ್ಯವಾದದ್ದು, ಶುದ್ಧವಾದದ್ದು, ಜ್ಞಾನ ಮುಕ್ತವಾದದ್ದು, ಯಾವಾಗಲೂ ಅದು ಮುಕ್ತವಾದದ್ದು ಅಂತ ಹೇಳಿ ಚಾಂದೋಗ್ಯ ಉಪನಿಷತ್ತಿನ ಸದ್ವಿದ್ಯಾ ಪ್ರಕರಣದಲ್ಲಿ ಶಂಕರಾಚಾರ್ಯರು ಇದನ್ನ ಹೀಗೆ ಬರೀತಾರೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಬ್ರಹ್ಮ ಅಂತ ಇದೇ ಶಬ್ದ ಉಪಯೋಗಿಸ್ತಾರೆ ಚಾಂದೋಗ್ಯ ಭಾಷ್ಯದಲ್ಲಿ ಶಂಕರರು. ಅದನ್ನು ಇಲ್ಲಿ ಹೇಳ್ತಾರೆ ಆಚಾರ್ಯರು. ಬ್ರಹ್ಮಣ ಇಂತಹ ಬ್ರಹ್ಮನಿಗೆ ಉಪಾದಾನತ್ವ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸ್ವರೂಪ ನಿತ್ಯವಾದ್ದರಿಂದ ಅವನಿಗೆ ಉಪಾದಾನವಾಗ್ಬಿಟ್ರೆ ಅವನೇ ಸಾಕ್ಷಾತ್ತಾಗಿ ಮೋಕ್ಷವೇ ಇರೋದಿಲ್ಲ ಅವಾಗ ಅಂತ ಹೇಳ್ತಾ ಅನಿರ್ಮೋಕ್ಷ ಪ್ರಸಂಗ ಅಂತ ಹೇಳಿ. ಸ್ವರೂಪ ನಿತ್ಯವಾದ್ದರಿಂದ ನಿತ್ಯವಾಗಿರೋದು ಈಗಿರಕ್ಕೆ ಸಾಧ್ಯವಿಲ್ಲ. ಉಪಾದಾನತ್ವ ಅಂತ ಹೇಳಿಬಿಟ್ರೆ ಸ್ವರೂಪದಲ್ಲಿಯೇ ವಿಕಾರವನ್ನು ಹೇಳಬೇಕಾಗುತ್ತೆ. ನಿತ್ಯವಾಗಿಯೂ ವಿಕಾರ ಉಂಟಾದ್ರೆ ಅದಕ್ಕೆ ಯಾವಾಗ ಅದಕ್ಕೆ ಬಿಡುಗಡೆ, ಆ ಸ್ವರೂಪವು ಹಾಗೆಯೇ ಇರುತ್ತೆ ಯಾವಾಗಲೂ ಅಂತ ಅರ್ಥ. ಅದಕ್ಕೆ ಜಗದ್ಬ್ರಹ್ಮಣೋ ಮಧ್ಯೆ. ಆದ್ದರಿಂದ ಏನ್ ಮಾಡಿದ್ರು ಅಂದ್ರೆ ಜಗತ್ತಿಗೂ ಬ್ರಹ್ಮನಿಗೂ ನಿತ್ಯವಾದ ಬ್ರಹ್ಮವೇ ಜಗತ್ತಾಗಿ ಪರಿಣಾಮ ಆದರೆ ಯಾವತ್ತೂ ಹಾಗೇ ಇರ್ಬೇಕಾವಾಗದು. ಆದ್ದರಿಂದ ಅದಕ್ಕೆ ಮೋಕ್ಷವೇ ಇರೋದಿಲ್ಲ, ಬಿಡುಗಡೆನೆ ಉಂಟಾಗೋದಿಲ್ಲ ಸ್ವರೂಪದಲ್ಲಿಯೇ ಹೀಗೆ ಉಂಟಾಗ್ಬಿಟ್ರೆ. ಆದ್ದರಿಂದ ಜಗತ್ತಿಗೂ ಬ್ರಹ್ಮನಿಗೂ ಮಧ್ಯ ಒಂದು ಅನಿರ್ವಚನೀಯಂ ಅವಿದ್ಯಾಖ್ಯಂ ಕಿಂಚಿದ ಅಂಗೀಕೃತ್ಯ ಸಾವಿದ್ಯಂ ಬ್ರಹ್ಮೋಪಾದಾನಂ ಅಂತ ಹೇಳಿದ್ರಿ. ಅವಿದ್ಯಾ ಅನ್ನೋ ಒಂದು ದೋಷವನ್ನು ಕಲ್ಪನೆ ಮಾಡಿ ಜಗತ್ತು ಬ್ರಹ್ಮನಿಗೆ ಅವಿದ್ಯಾ ಅನ್ನುವುದು ಮುಚ್ಚಿಕೊಂಡು ಜಗತ್ತಾಗಿ ತೋರ್ತಾ ಇದೆ ಅಂತ ಹೇಳಿದ್ರು. ನಿರವಧ್ಯಂ ತದೇವ ಪರಮಪ್ರಾಪ್ಯಂ ನಿತ್ಯ ಶುದ್ಧೇ ಇತ್ಯಾದಿ ರೂಪಂ ಅಂಗೀಚಕ್ರು. ಆದ್ದರಿಂದ ಪ್ರಾಪ್ಯವಾದದ್ದು ದೋಷವಿಲ್ಲದಂತಹ ಬ್ರಹ್ಮ ಪ್ರಾಪ್ಯ. ಅವಿದ್ಯೆ ಎನ್ನುವ ಒಂದು ಮರೆಯಾಗಿರೋದ್ರಿಂದ ಜಗತ್ತು ತೋರ್ತಾ ಇದೆ. ಇದನ್ನು ಹೋಗಿಸ್ಕೊಂಡ್ರೆ ಅವಿದ್ಯಾನಿವೃತ್ತಿಯೇ ಮೋಕ್ಷ, ಅವಿದ್ಯಾನಿವೃತ್ತಿಯೇ ಮೋಕ್ಷ ಅಂತ ಹೇಳೋದು. ಅವಿದ್ಯಾನಿವೃತ್ತಿ ಮೋಕ್ಷ ಅಂತ ನಾವು ಒಪ್ಕೊಳ್ತೀವಿ ಅಂತ ಭಾಷಿಕಾರರು ಹೇಳ್ತಾರೆ. ಅವ್ರು ಹೇಳುವಾಗ ಈ ಲಘು ಸಿದ್ಧಾಂತದಲ್ಲಿ ಮೊದಲ ವಾಕ್ಯವೇ ಅದು. ಅವಿದ್ಯಾನಿವೃತ್ತಿರೇವ ಮೋಕ್ಷ ಇತಿ ಯದುಕ್ತಂ ತದ್ ಅಸ್ಮಾಭಿರಪಿ ಅಂಗೀಕ್ರಿಯತೆ ತದ್ ಅಭ್ಯುಪಗಮ್ಯತೆ. ಇದು ಮೊದಲ ವಾಕ್ಯ ಭಾಷಿಕಾರರು. ಆದರೆ ಅವಿದ್ಯೆ ಅನ್ನೋದ್ರ ಸ್ವರೂಪವೇನು ಅನ್ನೋದನ್ನ ವಿಚಾರಣೆ ಮಾಡು, ಅದು ಮಿಥ್ಯೆ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಅದನ್ನ ಉಪಾಧಿ ನಿಮಿತ್ತೋ ಭೇದ ನ ಪಾರಮಾರ್ಥಿಕ ಇತ್ಯೇಷ ಅರ್ಥ ಸರ್ವೈ ವೇದಾಂತಿಭಿ ಅಭ್ಯುಪಗಂತವ್ಯ. ಶಂಕರರ ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಇದು. ಉಪಾಧಿಯ ಕಾರಣದಿಂದ ಭೇದ ಬರ್ತಿದೆ, ಪಾರಮಾರ್ಥಿಕವಲ್ಲ ಅನ್ನೋದು ಎಲ್ಲಾ ವೇದಾಂತಿಗಳು ಒಪ್ಕೊಳ್ಬೇಕು ಅಂತ ಅವರು ಬರೀತಾರೆ ಸಮನ್ವಯಾಧಿಕರಣದಲ್ಲಿ. ಅದು ಅವರು ಹೇಳಿರುವಂತಹ ಭಾಷ್ಯ. ಇತಿ ಖಲು ಭಾಷ್ಯಂ ಅಂತ ಹೇಳಿದ್ರು. ನಾಲ್ಕನೇ ಪಾದದಲ್ಲಿ, 1ನೇ ಅಧ್ಯಾಯ 4ನೇ ಪಾದದಲ್ಲಿ ಬರೀತಾರೆ ಅವರು. ಉಪಾಧಿ ನಿಮಿತ್ತವಾದದ್ದೇ ಭೇದವೇ ಹೊರತು ಪಾರಮಾರ್ಥಿಕವಲ್ಲ ಅನ್ನೋದು ಎಲ್ಲಾ ವೇದಾಂತಿಗಳು ಒಪ್ಕೊಳ್ಬೇಕು. ಇದು ಬ್ರಹ್ಮಸೂತ್ರ ಭಾಷ್ಯ ಶಂಕರರದು. ಯದಿ ಸಾವಿದ್ಯಮುಪಾದಾನಂ ತರ್ಹಿ ಏಕಮೇವ ಅದ್ವಿತೀಯಂ ಇತಿ ಶ್ರುತಿ ಕಥಂ ಘಟತಾಂ. ಏಕಮೇವ ಅದ್ವಿತೀಯಂ ಅಂತ ಹೇಗೆ ಹೇಳ್ತೀರಾ ಅಂದ್ರೆ ಅವಿದ್ಯೆಯು ಅನಿರ್ವಚನೀಯ, ಅದು ಪರಮಾರ್ಥವಲ್ಲ, ಅದರಿಂದ ಹೇಳ್ಬೋದು. ಅವಿದ್ಯಾಯ ಅನಿರ್ವಚನೀಯತಾಂ ಅಭ್ಯುಪಗಚ್ಚಂತೆ ಏವ ತಸ್ಯಾಹ ಮಿಥ್ಯಾತ್ವಾತ್. ಅದು ಮಿಥ್ಯೆ ಆದ್ದರಿಂದ ದೋಷವಿಲ್ಲ ಅಂತ ಹೇಳಿದ್ರು. ಸತ್ಯಭೂತ ವಸ್ತುವಂತರ ಅಭಾವಾರ್ಥಕಂ ಏಕಮೇವ ಅದ್ವಿತೀಯಂ ಇತಿ ವಾಕ್ಯಂ ಇತಿ ವದಂತಿ. ಸತ್ಯಭೂತವಾದ ಎರಡನೇ ಪದಾರ್ಥ ಇಲ್ಲೋದ್ರಿಂದ ಏಕಮೇವ ಅದ್ವಿತೀಯಂ ಕರೆಕ್ಟ್, ಸರಿಯಾಗೇ ಇದೆ. ಎರಡನೇ ಪದಾರ್ಥ ಮಿಥ್ಯೆಯಾದದ್ದು, ಆದ್ದರಿಂದ ಏಕಮೇವ ಅನ್ನೋದೇ ತತ್ವ. ಏಕಮೇವ ಆಗೋದಕ್ಕೆ ಹೇಗೆ ಉಪಾದಾನವಾಗುತ್ತೆ ಅಂದ್ರೆ ಒಂದು ಮಿಥ್ಯೆಯಾದ ಒಂದು ಅವಿದ್ಯೆ ಅನ್ನೋದು ಇದೆ. ಅದು ಹೇಗೆ ಅದರ ಸ್ವರೂಪ ಏನು ಅಂತ ಹೇಳಕ್ಕಾಗೋದಿಲ್ಲ.
ಸತ್ ಅಸತ್ ಅನಿರ್ವಚನೀಯಂ ಅಂದ್ರು. ಸತ್ ಅಂತ ಹೇಳಿದ್ರೆ ಯಾವತ್ತೂ ಹೋಗ್ಬಾರ್ದು, ಇರ್ಲೇಬೇಕು, ಆದ್ರೆ ಹೋಗ್ಬಿಡುತ್ತೆ ಜ್ಞಾನ ಬಂದಾಗ. ಅಸತ್ ಅಂತ ಹೇಳಿದ್ರೆ ಇರ್ಲೇಬಾರದು, ಆದ್ರೆ ಜಗತ್ತು ತೋರ್ತಾ ಇದೆ, ಆದ್ದರಿಂದ ಅಸತ್ತು ಅಂತ ಹೇಳಕ್ಕಾಗೋದಿಲ್ಲ, ಸತ್ತು ಅಂತಾನು ಹೇಳಕ್ಕಾಗೋದಿಲ್ಲ. ತೋರೋ ಹಾಗೆ ಇರುತ್ತೆ, ಹೋಗ್ಬಿಡುತ್ತೆ. ಆದ್ದರಿಂದ ಸದಸದ್ ಅನಿರ್ವಚನೀಯ ಅಂತಾನೆ ಹೇಳ್ಬೇಕು ಅಂತ ವಾದ ಅವರದು. ಹಾಗೆ ಮಾಡ್ತಾರೆ. ಅದು ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಸಜಾತೀಯ ವಿಜಾತೀಯ ಸ್ವಗತ ಭೇದತ್ರಯ ರಹಿತಂ ಖಲು ಅದ್ವಿತೀಯಾದಿ ಪದಸ್ಯ ಅರ್ಥ ಅವರ್ಣಿ. ನೀವು ಹೀಗೆ ತಾನೇ ಆ ವರ್ಣನೆ ಮಾಡಿದ್ದೀರಾ, 3 ವಿಧವಾದ ಭೇದಗಳು ಇಲ್ಲ ಅಂತ ಹೇಳ್ಬಿಟ್ಟು. ಅವಿದ್ಯಾ ಬ್ರಹ್ಮ ಸಜಾತೀಯ ಉತ ವಿಜಾತೀಯ, ಇದು ಸ್ವಲ್ಪ ನೋಡಿದ್ವಿ ಹೋದ ಕ್ಲಾಸಲ್ಲಿ ಕಾಣುತ್ತೆ. ಆದ್ಯಸ್ತು ನ ಭವತಿ ಬ್ರಹ್ಮ ಅದ್ವೈತ ಭಂಗಾತ್. ಸಜಾತೀಯವಾ ವಿಜಾತೀಯವಾ ಅಂತ ಹೇಳಿದ್ರೆ ಸಜಾತೀಯ ಆಗೋದಿಲ್ಲ ಅವಿದ್ಯಾ. ಬ್ರಹ್ಮನ ಜಾತಿಗೆ ಸೇರಿದ ಪದಾರ್ಥ ಆಗಕ್ಕೆ ಸಾಧ್ಯವಿಲ್ಲ. ಬ್ರಹ್ಮನ ಜಾತಿಗೆ ಸೇರಿದ ಇನ್ನೊಂದು ಪದಾರ್ಥ ಇದ್ಬಿಟ್ರೆ ಅದ್ವೈತ ಭಂಗವಾಗಿಬಿಡುತ್ತೆ, ದ್ವೈತವಾಗಿಬಿಡುತ್ತೆ. ವಿಜಾತೀಯ ಇತಿ ಚೇತ್, ಬೇರೆ ಜಾತಿಗೆ ಸೇರಿದ್ದು ಅಂತ ಹೇಳಿದ್ರೆ ವಿಜಾತೀಯ ವಿದ್ಯಾ ವಿಶಿಷ್ಟಮೇವ ಉಪಾದಾನಂ ಸಿದ್ಧಂ ಸಮ್ಮತಂ ಚ ಏತದೇವ. ಅದಕ್ಕಿಂತ ಬೇರೆ ಜಾತಿಗೆ ಸೇರಿದ ಅವಿದ್ಯೆ ಅನ್ನುವುದರಿಂದ ವಿಶಿಷ್ಟನಾದ ಬ್ರಹ್ಮವೇ ಉಪಾದಾನ ಅಂತ ಒಪ್ಕೊಳ್ತಾರೆ. ಏವಂ ಸತಿ ವಿಜಾತೀಯ ಅವಿದ್ಯೆಯ ವಿಶಿಷ್ಟತ್ವಾತ್ ಕಥಂ ಅದ್ವಿತೀಯಂ ಬ್ರಹ್ಮ. ಮತ್ತೆ ಹೇಗೆ ಅದ್ವಿತೀಯ ಅಂತ ಹೇಳ್ತೀರಾ ಅಂದ್ರೆ, ಇದು ಪರಮಾರ್ಥವಲ್ಲ, ಬರೀ ಮಿಥ್ಯೆ. ಆದ್ರಿಂದ ಪಾರಮಾರ್ಥಿಕ ಅದ್ವಿತೀಯ ರಹಿತಮೇವ ಇತ್ಯರ್ಥ. ಚೇತ್ ತತ್ ಸಜಾತೀಯ ದ್ವಿತೀಯ ರಾಹಿತ್ಯಮೇವ. ಸಜಾತೀಯವಾದ ಎರಡನೇ ಪದಾರ್ಥ ಇಲ್ಲದೆ ಅವರದೇ ಅದ್ವಿತೀಯ ಅನ್ನೋದಕ್ಕೆ ಅರ್ಥ. ನತು ವಿಜಾತೀಯ ದ್ವಿತೀಯ ರಾಹಿತ್ಯರು. ಅದು ಕೂಡ ಅವಿದ್ಯಾಯ ಬ್ರಹ್ಮ ವಿಜಾತೀಯತ್ವಾತ್ ವಿಜಾತೀಯ ಅದ್ವಿತೀಯ ರಾಹಿತ್ಯಂ ವಿರುದ್ಧೇತ ಅಂತ ಹೇಳಿದ್ರೆ ಅದು ಮಿಥ್ಯೆ, ಆದ್ರಿಂದ ಏನು ದೋಷವಿಲ್ಲ ಅಂತ ಹೇಳಿದ್ರು. ಅವಿದ್ಯಾಯ ಅನಿರ್ವಚನೀಯತ್ವಾತ್ ನಿರ್ವಚನೀಯ ದ್ವಿತೀಯ ರಾಹಿತ್ಯಂ ಇತಿ ವಿವಕ್ಷಿತಂ. ಹೀಗೆ ಅಂತ ಹೇಳುವ ಎರಡನೇ ಪದಾರ್ಥ ಇಲ್ಲ, ಆದ್ರಿಂದ ಹೀಗೆ ಅಂತ ಹೇಳಕ್ ಆಗದೆ ಇರೋದು ಮಿಥ್ಯೆ ಆದ ಎರಡನೇ ಪದಾರ್ಥ ಇದೆ, ಅನಿರ್ವಚನೀಯವಾದ, ವಿರೋಹ ಇರುತ್ತೆ, ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರು ತರ್ಹಿ ಬ್ರಹ್ಮ ನಿರ್ವಚನೀಯಂ ಸ್ಯಾತ್ ತಥಾಚ ಅವಾಚ್ಯತ್ವ ಅವೇದ್ಯತ್ವಾದಿ ಭಂಗ. ಯಾಕೆಂದ್ರೆ ಇದು ಹೀಗೆ ಅಂತ ಹೇಳಿಬಿಟ್ರೆ ಆವಾಗ ಬ್ರಹ್ಮ ನಿರ್ವಚನೀಯವಾಗ್ಬಿಡುತ್ತೆ. ಆದರೆ ಅವೇದ್ಯತ್ವ ಅವಾಚ್ಯತ್ವ ಇದೆಲ್ಲ ಭಂಗವಾಗ್ಬಿಡುತ್ತೆ. ಬ್ರಹ್ಮನಿಗೆ ಅವೇದ್ಯತ್ವವನ್ನು ಹೇಳಿದ್ರು, ಅವಾಚ್ಯತ್ವವನ್ನು ಹೇಳಿದ್ರು. ಹೀಗೆ ಅಂತ ಹೇಳಕ್ಕಾಗೋದಿಲ್ಲ, ತಿಳಿಯೋದಕ್ಕಾಗೋದಿಲ್ಲ ಅಂತೆಲ್ಲ ಹೇಳಿ. ಆದ್ರಿಂದ ಅನಿರ್ವಚನೀಯವಾದ ಎರಡನೇ ಪದಾರ್ಥ ಅದು ಹೋಗ್ಬಿಡುತ್ತೆ, ಇರೋ ಹಾಗೆ ತೋರ್ತಾ ಇದೆ, ಆದ್ರಿಂದ ದೋಷವಿಲ್ಲ, ಅದ್ವಿತೀಯ ಏಕಮೇವ ಎಲ್ಲದಕ್ಕೂ ಅರ್ಥ ಮಾಡ್ಬೋದು. ಬ್ರಹ್ಮಣ ಅನಿರ್ವಚನೀಯತ್ವಂ ಅನ್ಯಾದೃಶಂ ಅವಿದ್ಯಾಯ ಅನಿರ್ವಚನೀಯತ್ವಂ ಚ ಅನ್ಯಾದೃಶಂ ನ ದೋಷ. ಆದ್ದರಿಂದ ಇವನಿಗೆ ಬ್ರಹ್ಮನಿಗೆ ಏನು ಹೇಳಕ್ಕಾಗೋದಿಲ್ಲ ಅನ್ನೋದು ಬೇರೆ ರೀತಿ, ಅವಿದ್ಯೆಗೆ ಹೇಳೋದು ಬೇರೆ ರೀತಿ. ಯಾಕೆಂದ್ರೆ ಅವಿದ್ಯೆಯು ಬಾಧಿತವಾಗುತ್ತೆ, ಬ್ರಹ್ಮವು ಅಬಾಧಿತವಾದ ತತ್ವ, ಬ್ರಹ್ಮ ಬಾಧಿತವಾಗೋದಿಲ್ಲ. ಆದ್ದರಿಂದ ಅನಿರ್ವಚನೀಯ ಅಂತ ಹೇಳಿದ್ರೆ ಬ್ರಹ್ಮನನ್ನ, ಯಾಕೆಂದ್ರೆ ತಿಳಿಯೋದಕ್ಕಾಗದೇ ಇರೋದ್ರಿಂದ ಬರೀ ಜ್ಞಾನವಾದ್ದರಿಂದ ತಿಳಿಯಕ್ಕಾಗೋದಿಲ್ಲ, ಜ್ಞಾತೃತ್ವ ಅನ್ನೋ ಧರ್ಮವಿಲ್ಲ ಅದಕ್ಕೆ, ಆದ್ದರಿಂದ ಅನಿರ್ವಚನೀಯತ್ವ. ಅವಿದ್ಯೆಗೆ ಹೇಗೆ ಅನಿರ್ವಚನೀಯತ್ವ ಅಂದ್ರೆ ಅದು ಬಾಧಿತವಾಗುತ್ತೆ, ಜ್ಞಾನದಿಂದ ಬಾಧಿತವಾಗುತ್ತೆ, ಅದು ದೋಷವಾದ್ದರಿಂದ ಮಿಥ್ಯೆ. ಅಜ್ಞಾನವು ಇಲ್ಲದೇ ಇರುವ ಜಗತ್ತನ್ನು ತೋರಿಸ್ತಾ ಇರೋದ್ರಿಂದ ಅದು ಜ್ಞಾನದಿಂದ ಬಾಧಿತವಾಗುವುದರಿಂದ ಅವಿದ್ಯೆ ಅನ್ನೋದು ಬೇರೆ ರೀತಿಯಾದ ಅನಿರ್ವಚನೀಯ, ಬ್ರಹ್ಮನು ಬೇರೆ ರೀತಿಯಾದ ಅನಿರ್ವಚನೀಯ. ಆದ್ದರಿಂದ ಏನು ದೋಷವಿಲ್ಲ ಅಂತ ಇದೆಲ್ಲ ವಾದಗಳು ಅವ್ರು ಮಾಡೋದು. ಅದನ್ನ ಪರಿಹಾರ ಮಾಡೋಕ್ಕೆ ಮಿಥ್ಯೆಯಾದ ಒಂದು ಮೂಲ ಕಾರಣವು ಮಿಥ್ಯೆ ಆಗ್ಬಿಟ್ರೆ ನೀವು ನಿರೂಪಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಭಾಸ್ಕರಾಚಾರ್ಯರು ಹೇಳಿದ್ರು. ಒಂದು ಉಪಾಧಿಯನ್ನು ಸತ್ಯ ಅಂತ ಒಪ್ಕೊಳ್ಬೇಕು. ಉಪಾಧಿ ಸತ್ಯತಾ ವಾದಿ, ಒಂದು ಉಪಾಧಿ ಮೂಲ ಕಾರಣ ಸತ್ಯ ಅಂತ ಒಪ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಬ್ರಹ್ಮನಿಗೆ ಜಗತ್ತು ತೋರೋದು ಒಂದು ಸುಳ್ಳಾದ ಕಾರಣದಿಂದ ಸುಳ್ಳಾದ ಜಗತ್ತು ತೋರ್ತಿದೆ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಒಂದು ದೋಷ ಇರಬೇಕಾದ್ರೆ ಅದಕ್ಕೊಂದು ದೋಷ ಇರಬೇಕು, ಮೂಲ ಕಾರಣ ಇರ್ಬೇಕು. ಅದಕ್ಕೆ ಮೂಲ ಕಾರಣವು ಮಿಥ್ಯೆ ಆದ್ರೆ ನಿರೂಪಣೆ ಮಾಡಕ್ ಆಗೋದಿಲ್ಲ ಅಂತ ಭಾಸ್ಕರರು ಹೇಳಿದ್ರು. ಒಂದು ಸತ್ಯ ಒಪ್ಕೊಳ್ಬೇಕು, ಮೂಲ ದೋಷ, ಅದು ಉಪಾಧಿ ಅಂತ ಹೇಳಿದ್ರು. ಅದನ್ನ ಇಲ್ಲಿ ಸೋಪಾಧಿಕಂ ಕತಿಚಿತ್ ಸೋಪಾಧಿಕಂ ಬ್ರಹ್ಮ ಸ್ವೀಕೃತ್ಯ ಏಕಾದ್ವಿತೀಯ ಶ್ರುತಿಮಪಿ ತದ್ವಿಶಿಷ್ಟ ಐಕ್ಯನಿಷ್ಠಾಂ ಜಗದುಹು, ಅದನ್ನ ಅಂಗೀಕಾರ ಮಾಡಿ ಬ್ರಹ್ಮ ಸತ್ಯಂ ಜಗತ್ ಸತ್ಯಂ ಜೀವೋ ಬ್ರಹ್ಮೈವ ನಾಪರಹ ಅಂತ ಅವರ ವಾದ. ಜೀವನು ಮಾತ್ರ ತೋರಿಕೆ, ಜೀವರುಗಳು ಯಾರೂ ಇಲ್ಲ, ಸತ್ಯವಲ್ಲ. ಬ್ರಹ್ಮನಿಗೆ ಜೀವಭಾವ ಬಂದಿದೆ, ಯಾವ ನಿಜವಾದ ಒಂದು ಉಪಾಧಿಯಿಂದ ಬಂದಿದೆ, ಮಿಥ್ಯೆಯಾದ ಉಪಾಧಿಯಲ್ಲ, ನಿಜವಾದ ಉಪಾಧಿಯಿಂದ ಬಂದಿದೆ. ಅಯಮಾಶಯ ತೇಷಾಂ
ಅವಿದ್ಯಾಯಾಹ ಮಿಥ್ಯತ್ವೇ ತಸ್ಯಾಹ ಕಲ್ಪಕಃ ಕಹ ಇತಿ ವಕ್ತವ್ಯ. ಅವಿದ್ಯೆಯು ಮಿಥ್ಯೆಯಾದರೆ ಯಾರಿಗೆ ಅದನ್ನು ಕಲ್ಪನೆ ಮಾಡಕ್ಕೆ ಸಾಧ್ಯ? ಕಲ್ಪನೆ ಮಾಡಬೇಕು, ಅದು ಕಲ್ಪಿತವಾದದ್ದು. ಮಿಥ್ಯೆ ಅಂತ ಹೇಳಿದ್ರೆ ಕಲ್ಪಿತವಾಗಿರ್ಬೇಕು. ಯಾರು ಕಲ್ಪನೆ ಮಾಡ್ತಾರೆ ಹೇಳಕ್ಕಾಗೋದಿಲ್ಲ. ಆದ್ರಿಂದ ಕೇನಚಿತ್ ಭ್ರಾಂತ್ಯ ಕಲ್ಪಿತಮೇವ ಹಿ ಮಿಥ್ಯಾ ಇತಿ ಉಚ್ಯತೆ. ಇಲ್ಲದೇ ಇರುವ ಸರ್ಪವನ್ನು ನಾವು ಭ್ರಾಂತಿಯಿಂದ ಕಲ್ಪನೆ ಮಾಡ್ಕೊಳ್ತಾ ಇದ್ದೀವಿ ಹಗ್ಗದಲ್ಲಿ, ಆದ್ದರಿಂದ ಅದು ಮಿಥ್ಯೆ ಅಂತ ಹೇಳೋದು. ಕಸ್ಯ ಭ್ರಾಂತ್ಯ ಕಲ್ಪಿತ ಇಯಂ ಅವಿದ್ಯಾ ಹೇಳಕ್ಕಾಗೋದಿಲ್ಲ. ಬ್ರಹ್ಮಣ ಏವ ಚೇತ್ ಕಿಮೇತದ್ ಭ್ರಾಂತಿ ದರ್ಶನಂ ಬ್ರಹ್ಮಣ ಸ್ವಾಭಾವಿಕಂ ಔಪಾಧಿಕಂ. ಬ್ರಹ್ಮನಿಗೆ ಕಲ್ಪಿತ ಅಂತ ಹೇಳಬೇಕು. ಇದು ಸ್ವಾಭಾವಿಕವಾದ ಕಲ್ಪಿತವೇ? ಸ್ವಾಭಾವಿಕವಾಗಿ ಹೀಗೆ ಕಲ್ಪನೆ ಮಾಡ್ಕೊಂಡಿದ್ಯಾನೆ ಬ್ರಹ್ಮನು, ಇಲ್ಲ ಉಪಾಧಿಯಿಂದನೋ? ಸ್ವಾಭಾವಿಕತ್ವೇ ಅನಿರ್ಮೋಕ್ಷ ಪ್ರಸಂಗ. ನಿಜವಾಗಿಯೂ ಅವನಿಗೆ ಭ್ರಾಂತಿ ಇದ್ಬಿಟ್ರೆ ಯಾರು ಹೋಗಕ್ಕೆ ಸಾಧ್ಯವಿಲ್ಲ. ಅದು ಸತ್ಯವಾಗಿ ನಿತ್ಯವಾಗಿ ಇದ್ಬಿಡುತ್ತೆ. ಅದು ಔಪಾಧಿಕತ್ವ ಅಂದ್ರೆ ಔಪಾಧಿ ಸತ್ಯವೇ ಮಿಥ್ಯೆಯೇ, ಮಿಥ್ಯಾತ್ವೇ ಪುನಃ ಕಲ್ಪಕಾಂತರ ಅಪೇಕ್ಷತ್ವ ಅದನವಸ್ಥ. ಉಪಾಧಿಯು ಮಿಥ್ಯೆ ಅಂದ್ರೆ ಅದನ್ನು ಕಲ್ಪನೆ ಮಾಡಕ್ಕೆ ಇನ್ನೊಬ್ಬರು ಬೇಕು. ಆದ್ದರಿಂದ ಅದು ಅನವಸ್ಥ ಅನ್ನುವ ದೋಷ ಬರುತ್ತೆ. ಸತ್ಯವಾದರೆ ಭಕ್ಷಿತೇ ಪಿಲಶುನೇನ ಶಾಂತಃ ವ್ಯಾಧಿ ಇತ್ಯಪತ್ಯ ಇತಿ ಆಪತ್ಯ. ಔಷಧಿ ತಗೊಂಡ್ರು ಕೂಡ ಹೋಗ್ಲಿಲ್ಲ. ಪಶುನ ಅಂದ್ರೆ ಬೆಳ್ಳುಳ್ಳಿ ಅಂತ ಅರ್ಥ. ತಗೊಂಡ್ರು ಕೂಡ ವ್ಯಾಧಿ ಅಂತೂ ಹೋಗ್ಲಿಲ್ಲ. ತಿನ್ನಬಾರದು ಪದಾರ್ಥ ತಿಂದಂಗೆ ಆಯ್ತೆ ಹೊರತು ವ್ಯಾಧಿ ಅಂತೂ ಹೋಗ್ಲಿಲ್ಲ ಅಂತ ಅರ್ಥ. ಅವಿದ್ಯಾಕಲ್ಪಕ ಉಪಾದೇಹ ಸತ್ಯತ್ವ ಅಂಗೀಕಾರ ಅಪೇಕ್ಷೆಯ ಅವಿದ್ಯಾಯಾಹ ಏವ ಸತ್ಯತ್ವಂ ಅಂಗೀಕ್ರಿಯತಾಂ. ಅವಿದ್ಯೆಯೇ ಸತ್ಯ ಅಂತ ಒಪ್ಕೊಳ್ಳಿ, ಇದು ಭಾಸ್ಕರರ ವಾದ. ನನು ವಿದ್ಯಾಮಯ ಖಲು ಪರಮಾತ್ಮ ಸ ಏವ ಚ ಸತ್ಯ ತದ್ಭಿನ್ನ ಅವಿದ್ಯಾ ಕಥಂ ಸತ್ಯ ಸ್ಯಾತ್ ಅಂತ ಪ್ರಶ್ನೆ ಬರುತ್ತದೆ. ತರ್ಹಿ ಅದ್ವಿತೀಯ ಶ್ರುತೆ ಕಾ ಗತಿ? ಏನು ಏನು ಪರವಾಗಿಲ್ಲ, ಅವನು ಲಯವಾಗ್ಬಿಡುತ್ತೆ ಅಂತ ಹೇಳಿದ್ರು ಕಡೆಯಲ್ಲಿ. ತವೈವ ಸ್ಯಾತ್ ದುರ್ಗತಿ. ಇದೆಲ್ಲ ಸ್ವಲ್ಪ ವಾದಗಳನ್ನೇ ಹೇಳ್ತಾ ಇರಲಿಲ್ಲ. ಅಸ್ಮಾಕಂತು ಬ್ರಹ್ಮತುಲ್ಯ ಸತ್ಯತ್ವ ಅಭಾವಾತ್ ಜಡತ್ವಾಚ ಸಜಾತೀಯ ದ್ವಿತೀಯ ರಾಹಿತ್ಯಂ ಸಿದ್ಧಮೇವ ಇತಿ ನ ಅನುಪಪತ್ತಿ. ಇವ್ರು ಹೇಳಿದ್ರು ಬ್ರಹ್ಮನಿಗೆ ಸಜಾತೀಯವಾದ ಅದ್ವಿತೀಯ ಎರಡನೇ ಪದಾರ್ಥವೂ ಇಲ್ಲ, ಮತ್ತು ಅದು ಜ್ಞಾನವೂ ಅಲ್ಲ, ಅದು ಜಡವಾದ ಪದಾರ್ಥ. ಆದ್ದರಿಂದ ಬ್ರಹ್ಮ ಅದ್ವಿತೀಯ ಏಕಮೇವ ಅಂತ ಹೇಳೋದಕ್ಕೆ ಸರಿ. ಯಾಕೆ ಅಂದ್ರೆ ಅವನಿಗೆ ಸಜಾತೀಯವಾದ ಎರಡನೇ ಪದಾರ್ಥವಿಲ್ಲ. ಎರಡನೇ ಪದಾರ್ಥ ಸತ್ಯ ಅಂತ ಒಪ್ಕೊಂಡಿರೋದು ಜಡವಾದದ್ದು ಪ್ರಕೃತಿ, ಅದು ಉಪಾಧಿ ಅಂತ ಹೇಳಿರೋದು. ಆದ್ದರಿಂದ ನಮಗೆ ದೋಷವಿಲ್ಲ. ಸತ್ಯತ್ವೇ ತಸ್ಯಾಹ ಉಚ್ಛೇದ ಕಥಂ ತ್ಯಾಜ್ಯತಾ ಚ ಕಥಂ ಅಂತ ಹೇಳಿದ್ರೆ, ಸತ್ಯವಾದ ಉಪಾಧಿ ಅಂದ್ರೆ ಹೇಗೆ ಅದನ್ನ ಬಿಡಿಸ್ಕೊಳ್ಳೋದು, ಅದರಿಂದ ಹೇಗೆ ತ್ಯಾಗ ಮಾಡೋದು? ಸತ್ಯತ್ವೇಪಿ ನ ಬ್ರಹ್ಮತುಲ್ಯಂ ಸತ್ಯತ್ವಂ. ಸತ್ಯ ಅಂತ ಹೇಳಿದ್ರು ಬ್ರಹ್ಮನಂತೆ ಸತ್ಯವಿಲ್ಲ, ಪ್ರಳಯದಲ್ಲಿ ಲಯವಾಗ್ಬಿಡುತ್ತೆ ಬ್ರಹ್ಮನಲ್ಲಿ ಹೋಗಿ ಅಂತ ಹೇಳ್ತಾರೆ. ತ್ಯಾಜ್ಯ ಉಚ್ಛೇದ್ಯತ ಚ ಅಯುಜ್ಯತೆ. ಕಿಂ ತರ್ಹಿ ಸತ್ಯ ಸತ್ಯ ಅಪಿ ಅಸ್ತಿ ತಾರತಮ್ಯಂ. ಸತ್ಯದಲ್ಲೂ ತಾರತಮ್ಯವಿದೆ ಅಂದ್ರೆ ಇದೆ ಅಂತ ಹೇಳ್ತಾರೆ. ನೀವು ಹಾಗೆ ಹೇಳ್ತೀರಾ ಅಂತ ಹೇಳ್ತಾರೆ. ಉಪನಿಷತ್ ಹೇಳುತ್ತೆ ಸತ್ಯಸ್ಯ ಸತ್ಯಮಿತಿ ಅಂತ ಹೇಳ್ತಾ ಅಥನಾಮಧೇಯಂ ಸತ್ಯಸ್ಯ ಸತ್ಯಮಿತಿ. ಸತ್ಯದಲ್ಲಿಯೂ ಸತ್ಯ ಅಂತ ಹೇಳಿದ್ರೆ ಸತ್ಯದಲ್ಲಿ ತಾರತಮ್ಯ ಬಂತಲ್ಲ. ನಿಮ್ಮ ಉಪನಿಷತ್ತೇ ಹೇಳ್ತಾ ಇದೆ ನೋಡಿ, ಸತ್ಯದಲ್ಲಿಯೂ ತಾರತಮ್ಯವಿದೆ. ಆದ್ದರಿಂದ ಉಪಾಧಿ ಬ್ರಹ್ಮನಂತೆ ಸತ್ಯವಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಸತ್ಯತ್ವ ಅದಕ್ಕೆ ಅಂತ ಹೇಳಿದ್ರೆ ದೋಷವಿಲ್ಲ. ಇದೆಲ್ಲ ವಾದಗಳು ಸ್ವಲ್ಪ ಅಧಿಕವಾಗಿ ಮಾಡ್ತಾರೆ. ಸತ್ಯಸ್ಯ ಸತ್ಯಂ ಅಂತ ಹೇಳೋದು. ಅದರಿಂದ ಸತ್ಯದಲ್ಲಿಯೂ ತಾರತಮ್ಯಗಳೆಲ್ಲ ಇದೆ, ಇದೆಲ್ಲ ಹೇಳ್ತಾರೆ ಅವರು. ಬ್ರಹ್ಮ ಒಂದೇನೆ, ಬ್ರಹ್ಮ ವಿಶೇಷಣಂ ಸತ್ಯಪದಂ ಅನ್ಯದೇವ. ಇವರು ಹೇಳೋ ಹಾಗೆ ಬ್ರಹ್ಮದ ಸತ್ಯತ್ವವೇ ಬೇರೆ, ಉಪಾಧಿಯ ಸತ್ಯತ್ವವೇ ಬೇರೆ. ಆದ್ದರಿಂದ ಆ ಒಂದು ದೃಷ್ಟಿಯಿಂದ ಹೇಳ್ಬೋದು ನಾವು ಅದಂತ ಹೇಳಿ ಹೀಗೆಲ್ಲ ಹೇಳ್ತಾರೆ ಅವರು. ಅದೆಲ್ಲ ಅವರ ಒಂದು ಕಾರಣ. ಸೋಪಾಧಿಕ ಸತ್ಯಂ ಅನ್ನೋದು ಹೇಗೆ ಇದ್ರೂ ಕೂಡ ಸೋಪಾಧಿಕ ಸತ್ಯಂತು ಹೇಯಮೇವ, ಅದು ಹೇಯವಾದದ್ದೇ. ಆದ್ದರಿಂದ ಜೀವೋಪಿ ಹೇಯ ಸ್ಯಾತ್ ತದೀಯ ಸತ್ತಾಯ ಸೋಪಾಧಿಕತ್ವ ರೀತಿ ಚೇತೆ. ಹೌದು ಅಂತ ಹೇಳ್ತಾರೆ. ಜೀವಾತ್ಮ ಸ್ವರೂಪ ಪರಮಾತ್ಮ ಅನುಭವರಹಿತಂ ಹೇಯಮೇವ. ಅದರಿಂದ ಇದು ಜೀವನ ಭಾವವು ತೋರ್ತಾ ಇದೆ ಅಂತ ಹೇಳಿದ್ರು. ಉಪಾಧಿಯು ಸತ್ಯವಾಗಿದ್ದರೂ ಹಾನಿ ಇಲ್ಲ ನಮಗೆ. ಯಾಕೆ ಅಂದ್ರೆ ಸತ್ಯದಲ್ಲಿ ತಾರತಮ್ಯವಿದೆ, ಅದು ಹೋಗ್ಬಿಡುತ್ತೆ ಕಡೆಯಲ್ಲಿ, ಅದು ಲಯವಾಗುತ್ತೆ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಅವರು ಸ್ವಾಭಾವಿಕವಾದ ಅಭೇದ, ಭೇದ ಅಂತ ಹೇಳುವುದು ಔಪಾಧಿಕ, ಅಭೇದ ಸ್ವಾಭಾವಿಕ. ಅದುವೇ ಭಾಸ್ಕರರ ಪಕ್ಷ ಅವರಿಗೆ. ಆದ್ದರಿಂದ ಎಲ್ಲವೂ ಕೂಡ ಲೋಕದಲ್ಲಿ ಒಂದು ಕಾಣೋದು ಬೇರೆ, ಪಾರಮಾರ್ಥಿಕ ಸತ್ಯತ್ವ, ಆಮೇಲೆ ವ್ಯಾವಹಾರಿಕ ಸತ್ಯತ್ವ, ಹೀಗೆ ಹೇಳೋ ಹಾಗೆ ಇವರು ಅದನ್ನೇ ಹೇಳಬೇಕು. ಎರಡು ವಿಧವಾಗಿ ಅದನ್ನ ಹೇಳ್ತಾರೆ. ಅದನ್ನು ಎರಡಕ್ಕಿಂತ ಮೂರನೇ ಪಕ್ಷ ಇನ್ನೂ ಸ್ವಲ್ಪ
ಕಷ್ಟವಾದದ್ದು, ದೋಷ ಜಾಸ್ತಿ ಇರುವಂತಹದ್ದು ಅಂತ ಹೇಳಿದ್ರು. ಅದನ್ನ ಯಾದವ ಪ್ರಕಾಶರು ಹೇಳ್ತಾರೆ. ಜೀವ ಬ್ರಹ್ಮಣೋಹೋ ಅಚಿತ್ ಬ್ರಹ್ಮಣೋಶ್ಚ ಭೇದಾಭೇದಯೋ ವಯೋರಪಿ ಸ್ವಾಭಾವಿಕತ್ವಂ ಸ್ವೀಕರೋತಿ ಯಾದವ ಪ್ರಕಾಶಾಚಾರ್ಯ. ಎರಡೂ ಸ್ವಾಭಾವಿಕ ಅಂದ್ಬಿಟ್ರು ಅವರು. ಭಾಸ್ಕರರು ಭೇದವು ಔಪಾಧಿಕ ಅಂತ ಹೇಳಿದ್ರು. ಜೀವಭಾವ ಬರುತ್ತೆ ಬ್ರಹ್ಮನಿಗೆ, ಜೀವರುಗಳೆಲ್ಲ ಸತ್ಯವಿಲ್ಲ, ಅನೇಕ ಜೀವರುಗಳಿಲ್ಲ, ಯಾವ ಜೀವನೂ ಇಲ್ಲ, ಒಬ್ಬನೇ ಬ್ರಹ್ಮ ಒಂದೇ ಇರೋದು, ಉಪಾಧಿ ಹೊಂದಿದೆ ಅಂತ ಹೇಳಿದ್ರು. ಇವ್ರು ಹೇಳಿದ್ರು ಜೀವರುಗಳು ಸತ್ಯ, ಉಪಾಧಿಯೂ ಸತ್ಯ, ಬ್ರಹ್ಮನೇ ಜೀವರ ಭಾವದಲ್ಲಿ ಜೀವನಾಗಿದ್ದಾನೆ, ಉಪಾಧಿಯೂ ಆಗಿದ್ದಾನೆ, ಎಲ್ಲವೂ ಬ್ರಹ್ಮನ ಅಂಶವೇ ಸಾಕ್ಷಾತ್ತಾಗಿ. ಆಗ ನೋಡಿದ್ರೆ ಅಚೇತನವೂ ಬ್ರಹ್ಮ ಅಂಶವೇ ಪ್ರಪಂಚದಲ್ಲಿ ಅಂತ ನಿರೂಪಣೆ ಮಾಡ್ತಾರೆ. ಅವನ ಮೂರು ಶಕ್ತಿಗಳು ಈ ರೀತಿ ಪರಿಣಾಮ ಹೊಂದಿದೆ ಅಂತ ಹೇಳಿ ಚಿದಚಿದೀಶ್ವರಾತ್ಮನ ಪರಿಣಾಮ ಉಪಯೋಗಿ ಶಕ್ತಿಭಿ ತಿಸ್ರಭಿ ಯುಕ್ತಂ ಸ್ವೀಕೃತ್ಯ ಏಕಾದ್ವಿತೀಯ ಶ್ರುತಿಮಪಿ ಜಗದುಹು. ಈ ರೀತಿ ಅವರು ನಿರೂಪಣೆ ಮಾಡ್ತಾರೆ. ಇದು ಇವರು ಹೇಳುವಾಗ, ರಾಮಾನುಜರು ಇದನ್ನ ವೇದಾರ್ಥ ಸಂಗ್ರಹದಲ್ಲಿ ಹೇಳುವಾಗ, ಬ್ರಹ್ಮ ಅಜ್ಞಾನ ಪಕ್ಷಾದಪಿ ಪಾಪಿಯಾನಯಂ ವೇದ ಪಕ್ಷ ಅಂತ ಹೇಳಿದ್ರು. ಬ್ರಹ್ಮನಿಗೆ ಸ್ವರೂಪದಲ್ಲಿ ಪರಿಣಾಮ ಹೇಳಿ ಎಲ್ಲ ದೋಷಗಳು ಬ್ರಹ್ಮನಿಗೆ ಬಂದು ಸೇರುತ್ತೆ ಅಂತ ಹೇಳ್ತಾರಲ್ಲ ಯಾದವ ಪ್ರಕಾಶರು ಅಂತ. ಮಿಕ್ಕ ಎರಡು ಮತಗಳಿಗಿಂತ ಇದು ಇನ್ನೂ ಅಧಿಕವಾದ ದೋಷವಿದೆ ಇದರಲ್ಲಿ ಅಂತ ಹೇಳ್ತಾರೆ. ಎಂದು ಬ್ರಹ್ಮನಿಗೆ ಸಾಕ್ಷಾತ್ತಾಗಿ ಹೇಳ್ಬಿಟ್ರು. ದೋಷವು ಬ್ರಹ್ಮ ಅಜ್ಞಾನವಾದದಲ್ಲಿ ದೋಷಗಳು ಮಿಥ್ಯೆ, ಆದ್ದರಿಂದ ಬ್ರಹ್ಮನಿಗೇನು ದೋಷ ಬರೋದಿಲ್ಲ. ಆದರೆ ಇದರಲ್ಲಿ ಸಾಕ್ಷಾತ್ತಾಗಿ ದೋಷ ಬಂದುಬಿಡುತ್ತೆ. ದೋಷಾಣಾಂ ಸತ್ಯತ್ವಾತ್ ಜೀವ ಬ್ರಹ್ಮಣೆಯೋ ಭೇದವದ ಅಭೇದಸ್ವಾಪಿ ಅಭೇದಸ್ಯಾಪಿ ಸ್ವಾಭಾವಿಕತ್ವಾತ್ ಜೀವಗತ ದೋಷ ಬ್ರಹ್ಮಣಿ ಪ್ರಸಜ್ಯೇರನ್. ಜೀವನ ದೋಷವೆಲ್ಲ ಬ್ರಹ್ಮನಿಗೆ ಬಂದುಬಿಡುತ್ತೆ. ಇದು ಮೂರು ಪಕ್ಷಗಳಲ್ಲಿ ಒಟ್ಟು ಹೇಳಿದ್ರು. ಎಲ್ಲದರಲ್ಲಿಯೂ ಕೂಡ ಈ ರೀತಿ ನೀವು ಸ್ವೀಕಾರ ಮಾಡಿ ಹೇಳ್ತಾ ಇದ್ದೀರಿ. ನಾವು ಎಲ್ಲವನ್ನು ಕೂಡ ಶಾಸ್ತ್ರಕ್ಕೆ ಅನುಗುಣವಾಗಿ ವೇದಾಖ್ಯ ಶಾಸ್ತ್ರೇ ಸುಸ್ಪಷ್ಟಂ ಪ್ರತೀಯಮಾನಂ ಪರಮಾತ್ಮ ಶರೀರತ್ವಂ ಜಗತ್ಸೃಷ್ಟು ಅಭಿನ್ನ ನಿಮಿತ್ತೋಪಾದಾನತಾಂ ತದುಪಪಾದಕತೆಯ ಸದಾ ಚೇತನ ಶರೀರಕತ್ವಂ ಅತ್ಯಜತಾಂ ಅಜಹತಾಂ ಮಾಡ್ತಿದೀವಲ್ಲ. ಶುಕ್ತಿಯುಕ್ತ ಮಾರ್ಗೇಣೈವ ಸರ್ವಶ್ರುತಿ ಸಮನ್ವಯ ಪ್ರತಿಪಾದನ ಅತಿರಿಕ್ತ ದೋಷ ಕಹ ಅಸ್ಮಾಕಂ ಈ ನರ್ಮೋಕ್ತಿ ಎಂದ್ರು. ನರ್ಮ ಅಂದ್ರೆ ಹಾಸ್ಯ ಅಂತ. ಹಾಸ್ಯ ಉಕ್ತಿ ಅಥವಾ ನಿರ್ವೇದೋಕ್ತಿರುವ ಅವರಿಗೆ ಸ್ವಲ್ಪ ಬೇಸರವಾಗುತ್ತೆ, ನಮ್ಮ ಮೇಲೆ ದೋಷ ಹೇಳ್ತಿರಲ್ಲ, ಶ್ರುತಿಗೆ ಅನುಗುಣವಾಗಿ ಹೇಳ್ತಾ ಇದ್ದೀವಿ ನಾವು ಅಂತ ಹೇಳಿ ಆ ರೀತಿ ಅರ್ಥದಲ್ಲಿ ಹೇಳ್ತಾರೆ. ಇದೆಲ್ಲ ಈ ರೀತಿ ಮೂರು ವಾದಗಳನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಇವತ್ತು ಮಾಡಿದ್ದ ಶ್ಲೋಕ ಇದು. ಬ್ರಹ್ಮೋಪಾತ್ತಾನ್ ವಿಕಾರಾನ್ ಕತಿಚಿದ್ ಅಭಿದದುಹು ಚೇತನೇಶಾನ್ ಅಂತ ಹೇಳಿ ಈಗ ಯಾದವ ಪ್ರಕಾಶರ ಪಕ್ಷವನ್ನು ಸ್ವಲ್ಪ ಹೇಳ್ತಾರೆ. ಸಾಮಾನ್ಯವಾಗಿ ಸ್ವಪಕ್ಷಸ್ಯೈವ ಸಾಧೀಯತ್ವಂ ಪ್ರತಿಪಾದ್ಯ ಸ್ವಪಕ್ಷ ಪ್ರತಿಷ್ಠಾಯೈ ಪರಮತಾನಿ ವಿಮಿಮೃಕ್ಷು ವಿಮರ್ಶಿತುಮಿಚ್ಚು ಅಂತ ವಿಮರ್ಶೆ ಮಾಡಕ್ಕೆ ಇಚ್ಛೆ ಪಡೋರಾಗಿ ಪ್ರಥಮಂ ಯಾದವ ಪ್ರಕಾಶ ಮತಂ ವಿಮರ್ಶತಿ. ಅದರ ವಿಮರ್ಶೆಯನ್ನು ಮಾಡ್ತಾರೆ ಮೊದಲು. ಎಲ್ಲಕ್ಕಿಂತ ಸ್ವಾಭಾವಿಕ ಪರಿಣಾಮವನ್ನು ಹೇಳುವಂತಹ ವಾದ ಇದು. ಜಗತ್ಕಾರಣತ್ವವನ್ನು ಬ್ರಹ್ಮನಿಗೆ ನಿಮಿತ್ತ ಉಪಾದಾನ ಕಾರಣ ಸ್ಥಾಪನೆ ಮಾಡಬೇಕಾದ್ರೆ ಎಲ್ಲಾ ಮತಗಳನ್ನು ಪರೀಕ್ಷೆ ಮಾಡಬೇಕು. ಯಾವ ಯಾವ ಅಭಿಪ್ರಾಯಗಳಿತ್ತು ಅಲ್ಲಿ ಪ್ರಧಾನವಾಗಿ ಮೂರು ಬೇರೆ ಅಭಿಪ್ರಾಯಗಳು ಇದ್ದಿದ್ದು. ಅದ್ವೈತ, ಶಂಕರರ ಅದ್ವೈತ ಒಂದು, ಅದು ಶುದ್ಧ ಅದ್ವೈತ. ಭಾಸ್ಕರರ ಅದು ಔಪಾಧಿಕ ಭೇದಾಭೇದವಾದ, ಯಾದವ ಪ್ರಕಾಶರ ಸ್ವಾಭಾವಿಕ ಭೇದಾಭೇದವಾದ. ಇದು ಮೂರು ವಾದಗಳೇ ಇದ್ದಿದ್ದು. ಮಿಕ್ಕಿದೆಲ್ಲ ವಾದಗಳು ಇದರಲ್ಲಿ ಅಂತರ್ಗತ. ನಿಷ್ಪ್ರಪಂಚೀಕರಣ ನಿಯೋಗವಾದ ಅಂತ ಒಂದಿತ್ತು, ಅದು ಅದ್ವೈತವೇ. ಇದಕ್ಕೆಷ್ಟು ಏನು ಇದು ವಿಮರ್ಶಿತು ಇಚ್ಛು ಅಂತ. ವಿಮರ್ಶೆ ಮಾಡೋದಕ್ಕೆ ಇಚ್ಛೆ ಪಟ್ಟವರಾಗಿ ಯಾದವ ಪ್ರಕಾಶನ ಪಥವನ್ನ ವಿಮರ್ಶೆ ಮಾಡ್ತಾರೆ. ಪರಮತಗಳನ್ನೆಲ್ಲ ವಿಮರ್ಶೆ ಮಾಡೋಕ್ಕೆ ಆರಂಭಿಸ್ತಾ ಇದ್ದಾರೆ ಅಂತ. ಬ್ರಹ್ಮೋಪಾತ್ತಾನಿ ಇತ್ಯಾದಿನ ಏತೇ ಹಿ ಸ್ವಾಭಾವಿಕ ಭೇದಾಭೇದವಾದಿನಃ ಇತಿ ಪ್ರಸಿದ್ಧಾಃ. ಇತ್ತಾನೆ ಇದನ್ನೇ ನೋಡಿದ್ವಿ. ಸರ್ವಶ್ರುತಿ ಸಮನ್ವಯ ಪ್ರದರ್ಶನ ಉತ್ಸಾಹೇನ ಏತೆ ಯಾದವ ಪ್ರಕಾಶನ. ಎಲ್ಲ ಸಂಸ್ಕೃತಿಗಳಿಗೂ ಪೂರ್ಣವಾಗಿ ಅರ್ಥ ಮಾಡ್ತೀವಿ ಅಂತ ಹೊರಟರು ಇವರು. ಹಾಗೆ ಹೇಳಕ್ ಆಗೋದಿಲ್ಲ. ಭೇದ ಎರಡವನ್ನು ಸಾಕ್ಷಾತ್ತಾಗಿ ಬ್ರಹ್ಮನಿಗೆ ಭೇದ ಎಲ್ಲ ಪರಿಣಾಮದಲ್ಲಿಯೇ ಸ್ವರೂಪದಲ್ಲಿಯೇ ಪರಿಣಾಮ ಹೇಳ್ತೀವಿ ನಾವು. ಎಲ್ಲಕ್ಕೂ 100% ಮುಖ್ಯಾರ್ಥ. ಮುಖ್ಯಾರ್ಥದಲ್ಲಿಯೇ ಬರುತ್ತೆ. ವಿಶಿಷ್ಟವಾದ ಪದಾರ್ಥಕ್ಕೆ ಹೇಳಿದ್ರು ಮುಖ್ಯಾರ್ಥವೇ. ಅದಕ್ಕಿಂತ ಹೆಚ್ಚಾಗಿ ಇವರು ಪದಾರ್ಥಕ್ಕೆ ಸಾಕ್ಷಾತ್ತಾಗಿ ಹೇಳ್ಬಿಡ್ತೀವಿ ಎಂದ್ರು. ಚೇತನ ವಿಶಿಷ್ಟ ಬ್ರಹ್ಮ ಅಂತ ಹೇಳಲಿಲ್ಲ. ಬ್ರಹ್ಮವೇ ಚೇತನ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಬೇರೆ ಪದಾರ್ಥಗಳಿಲ್ಲ. ಅದು
ವೇದವು ಸ್ಪಷ್ಟವಾಗಿ ಹೇಳಿದೆ. ವೇದ ಇಲ್ಲಿ ಭೇದ ಸಾಧಿಸಕ್ಕೆ ಕಷ್ಟ ಇವರಿಗೆ. ಸ್ವಾಭಾವಿಕ ಭೇದ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಹೇಗೆ ಭೇದ ಆಗುತ್ತೆ? ಇದು ಬ್ರಹ್ಮವೇ ಅದು ಬ್ರಹ್ಮವೇ ಆಯ್ತಲ್ಲ, ಭೇದ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇದೆಲ್ಲ ಹೇಳೋದು ಕಷ್ಟ. ಮತ್ತೆ ಈ ದೋಷಗಳೆಲ್ಲ ಮತ್ತೆ ಬ್ರಹ್ಮನಲ್ಲೇ ಹೋಗಿ ಸೇರ್ಬೇಕು. ಬ್ರಹ್ಮನಿಗೆ ದೋಷ ಬಂದುಬಿಡುತ್ತೆ ಇದರಲ್ಲಿ. ಜಗದ್ಬ್ರಹ್ಮಣೋ ಭೇದಾಭೇದವು ಸ್ವಾಭಾವಿಕವು ಏವ ಪ್ರತಿಪಾದೆಯಂತಿ. ಚೇತನನಿಗೂ ಬ್ರಹ್ಮನಿಗೂ, ಜಗತ್ತಿಗೂ ಬ್ರಹ್ಮನಿಗೂ ಸ್ವಾಭಾವಿಕವಾದ ಭೇದ, ಸ್ವಾಭಾವಿಕವಾದ ಅಭೇದ. ಈ ರೀತಿ ಸಮುದ್ರದಲ್ಲಿ ಸಮುದ್ರ ಏಕಏವ ಫೇನ ಬುದ್ಬುದ ತರಂಗಾದಿ ಆಕಾರೈ ಪರಿಣತಃ ನಾಮರೂಪಭಾಗ್ ಭವತಿ ಅಥಾಪಿ ವ್ಯವಸ್ಥಿತ ಅಸಂಕೀರ್ಣ ವ್ಯವಹಾರ ವಿಶೇಷ ಭವತಿ. ತಥೈವ ಪರಬ್ರಹ್ಮಾಪಿ ಶಕ್ತಿತ್ರಯ ವಿಶಿಷ್ಟಂ ಸತ್ ತತ್ತಂಶೇನ ತ್ರೇಧ ಪರಿಣಮತೆ ಇತ್ಯಾವು. ಸಮುದ್ರದಲ್ಲಿ ಹೇಗೆ ತರಂಗಗಳು, ಬುದ್ಬುದಗಳು, ಫೇನ ಅಂದ್ರೆ ನೊರೆ ಇದೆಲ್ಲ ಬರುತ್ತೆ. ಇದೆಲ್ಲ ಬೇರೆ ಬೇರೆ ವಿಕಾರ ಅದರಲ್ಲಿ ಅದೇ ನೀರಿನಲ್ಲಿ ಸಮುದ್ರದಲ್ಲಿ ಉಂಟಾಗುತ್ತೆ. ಅದು ಒಂದನ್ನು ತರಂಗ ಅಂತೀವಿ, ಒಂದು ಬುದ್ಬುದ ಅಂತೀವಿ, ಒಂದು ಫೇನ ಅಂತ ಹೇಳ್ತೀವಿ. ಹೀಗೆಲ್ಲ ಹೇಳುವಾಗ ಎಲ್ಲವೂ ಸಾಕ್ಷಾತ್ತಾಗಿ ಅದರಲ್ಲಿ ಆಗ್ತಾ ಇದೆ, ಮತ್ತೆ ಅದರಲ್ಲಿಯೇ ಹೋಗಿ ಲೈವ್ ಆಗಿಬಿಡುತ್ತೆ. ಇದೇ ರೀತಿ ಪ್ರಪಂಚದಲ್ಲಿ ಎಲ್ಲ ಬ್ರಹ್ಮನಿಂದಲೇ ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಇದನ್ನ ಯಾದವ ಪ್ರಕಾಶರು ಹೇಳುವ ಮತ ಇದು. ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಪರಬ್ರಹ್ಮ ಈಶಾತ್ ತದೃಷ್ಟ್ಯ ಬ್ರಹ್ಮೈಕಾಂಶ ರೂಪಾತ್, ಬ್ರಹ್ಮನ ಒಂದು ಅಂಶವೇ ಆಗಿರೋದ್ರಿಂದ ಈಶ್ವರಾತ್ ಅನಧಿಕಂ ಅನತಿರಿಕ್ತಂ ಅನಘಂ ಸಕಲ ದೋಷ ವಿದೂರಂ ಅತೇವ ನಿರ್ವಿಕಾರಂ ಶ್ರುತಂ ಇತ್ಯಾದಿ ಪ್ರತಿಪನ್ನಂ. ಈಶ್ವರನಿಗಿಂತ ಬೇರೆ ಪರಬ್ರಹ್ಮ ಅನ್ನುವ ಒಂದು ಪದಾರ್ಥವಿಲ್ಲ. ಶ್ರುತಿಯ ಪ್ರಕಾರ ಈಶ್ವರನೇ ಪರಬ್ರಹ್ಮ. ಆದ್ದರಿಂದ ಅವನಿಗೆ ನಿರ್ವಿಕಾರಿ, ಅವನು ಯಾವ ದೋಷವೂ ಇಲ್ಲ. ಇದನ್ನು ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಪರಂಬ್ರಹ್ಮ ಸಕಲ ದೋಷ ವಿದೂರ ಮಿತಿ ಅನೇಕ ಶ್ರುತಿ ನಿಶ್ಚಿತಂ ಸರ್ವಸಮ್ಮತಂಚ. ಬ್ರಹ್ಮನಿಗೆ ಯಾರು ದೋಷ ಹೇಳೋದಿಲ್ಲ. ಈ ಒಂದು ಮತದಲ್ಲಿ ಮಾತ್ರವೇ ಬ್ರಹ್ಮಕ್ಕೆ ದೋಷ ಬಂದುಬಿಡುತ್ತೆ, ಬೇರೆ ಯಾರು ದೋಷವನ್ನು ಹೇಳಲ್ಲ. ಅದಕ್ಕೆ ಭಾಷ್ಯಕಾರರು ಪಾಪಿಯಾನಯಂ ಅಂಶ ಅಯಂ ಇದು ಅಂತ ಹೇಳಿದ್ರು. ಈ ಒಂದು ಯಾದವ ಪ್ರಕಾಶನ ಮತವು ಪಾಪಿಯಾನಯಂ ಪಕ್ಷ ಅಂತ ಹೇಳ್ತಾರೆ. ಇದು ಎಲ್ಲದಕ್ಕಿಂತ ಬ್ರಹ್ಮನಿಗೆ ದೋಷ ಉಂಟು ಮಾಡಿಬಿಟ್ರು ಅಂತ ಹೇಳಿ. ಈಶ್ವರ ಸ್ಯಾಪಿ ವಿಕಾರಿಕೋಟವು ಗಣನ ಕಥಂ. ಈಶ್ವರನು ಹೇಗೆ ವಿಕಾರ ಉಂಟಾಗುವುದಕ್ಕೆ ನಿಶ್ಚಲ ಸಮುದ್ರ ಸ್ಥಾನಾಪನ್ನಂ ಬ್ರಹ್ಮ. ನಿಶ್ಚಲವಾದ ಸಮುದ್ರ ಒಂದು ಕಲೆ ಇದೆ. ಒಂದು ಸಮುದ್ರ ಇದ್ರೆ ಸಮುದ್ರದಲ್ಲಿ ಅಲೆಗಳು ಎಲ್ಲ ಒಂದು ಭಾಗದಲ್ಲಿ ಬರುತ್ತೆ, ಒಂದು ಭಾಗದಲ್ಲಿ ಬುದ್ಬುದ ಬರುತ್ತೆ, ಒಂದು ಕಾಲದಲ್ಲಿ ಫೇನ ಬರುತ್ತೆ, ಮಿಕ್ಕಿದ ಭಾಗದಲ್ಲಿ ಏನು ಇಲ್ವಲ್ಲ, ನಿಶ್ಚಲವಾಗಿದೆಯಲ್ಲ. ಆದ್ರಿಂದ ಒಂದು ಭಾಗ ಬ್ರಹ್ಮ ನಿರ್ವಿಕಾರಿಯಾಗಿದೆ, ದೋಷ ಯಾವುದೂ ಇಲ್ಲ. ಒಂದು ಭಾಗದಲ್ಲಿ ದೋಷ. ರಾಮರಾಜರು ಭಾಷಿಕಾರರು ಹೇಳುವಾಗ ಹೇಳ್ತಾರೆ, ಒಂದು ಕೈಗೆ ಎಲ್ಲ ಅಲಂಕಾರ ಮಾಡಿಬಿಟ್ಟು ಇನ್ನೊಂದು ಕೈಯನ್ನ ಕತ್ತರಿಸ ಹಾಕಿದಾಗಿದೆ ಇದು ಅಂತ ಹೇಳಿ ಹೀಗೆ ಹೇಳ್ತಾರೆ. ಅದನ್ನ ಈ ರೀತಿ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು. ತುಂಬಾ ಕರೆಕ್ಟ್. ಹಾಗೆ ಹೇಳ್ತಾರೆ ಇವರು. ಒಂದನ್ನ ಚೆನ್ನಾಗಿ ಅಲಂಕಾರ ಮಾಡಿ ಒಂದು ಕೈಯನ್ನ ಇನ್ನೊಂದು ಕೈಯನ್ನು ಕತ್ತರಿಸಿ ಹಾಕಿದ್ರೆ ಹೇಗಿರುತ್ತೋ ಹಾಗಿದೆ ನಿಮ್ಮ ಪಕ್ಷ ಅಂತ ಹೇಳ್ತಾರೆ. ಬ್ರಹ್ಮಣವನ ನಿರ್ವಿಕಾರತ್ವ ನಿರ್ಗುಣತ್ವಾದಿ ಶ್ರುತಿ ವಿರೋಧ. ಬ್ರಹ್ಮನಿಗೆ ವಿರೋಧ ಇಲ್ಲ, ಬ್ರಹ್ಮ ಅವನ ಪಾಟಿಗೆ ಒಂದ್ ಕಡೆ ಇದ್ದಾನೆ ಅಂತ ಹೇಳಿದ್ರು. ಇದು ಬ್ರಹ್ಮ ತಾನೇ, ಅವನ ವಿಕಾರ ಇಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ಏನ ಬುದ್ಬುದ ತರಂಗ ಸ್ಥಾನಾಪನ್ನ ಚಿರದೀಶ್ವರ ಇತ್ಯೇತೆ. ಬ್ರಹ್ಮ ಅನ್ಯತೆ ಈಶ್ವರೋ ಅನ್ಯ ಭವತಿ. ಈಶ್ವರನೇ ಬೇರೆ, ಬ್ರಹ್ಮವೇ ಬೇರೆ. ಇದಂ ಈಶಾವಾಸ್ಯಂ ಏಷ ಸರ್ವೇಶ್ವರ ತಮೀಶ್ವರಾಣಂ ಪರಮಂ ಮಹೇಶ್ವರಂ ಇತ್ಯಾದಿ ಶ್ರುತಿ ವಿರುದ್ಧಂ. ಇದಕ್ಕೆಲ್ಲ ವಿರೋಧವಾಗುತ್ತೆ. ಇದಕ್ಕೆಲ್ಲ ಎಲ್ಲ ಈಶ್ವರರಿಗೂ ಪರಮಂ ಮಹೇಶ್ವರಂ ಅಂತ ಹೇಳಿ ಈಶಾವಾಸ್ಯಂ ಇದಂ ಸರ್ವಂ ಇಲ್ಲ ಹೇಳಿ ಸರ್ವೇಶ್ವರೇಶ್ವರ ಸರ್ವೇಶ್ವರ ಏಷ ಭೂಪಾಲ ಭೂತಾಧಿಪತಿ ಎಲ್ಲ ಹೇಳುತ್ತೆ ಶ್ರುತಿಗಳು. ಇದೆಲ್ಲದಕ್ಕೂ ಕೂಡ ವಿರೋಧ ಬರುತ್ತೆ. ಈಶ್ವರನು ಬೇರೆ ಬ್ರಹ್ಮ ಬೇರೆ ಅಂತ ಹೇಳಿಲ್ಲ ಎಲ್ಲೂ ಪ್ರಮಾಣ. ಜ್ಞಾಜ್ಞೌ ದ್ವೌ ಅಜೌ ಪ್ರಕೃತಿಂ ಪುರುಷಂ ಚೈವ ವಿಧಿ ವಿಧ್ಯನಾದಿ ಇತ್ಯಾದಿ ಶ್ರುತಿ ಸ್ಮೃತಿ ವಿರುದ್ಧ ತ್ರಯಾಣಾಂ ಉತ್ಪತ್ತಿ ನಿತ್ಯ ಅಂತ ಹೇಳುತ್ತೆ. ಇಲ್ಲಿ ಜ್ಞ ಅಜ್ಞೌ ದ್ವೌ ಅಜೌ ಅಂತ ಹೇಳುತ್ತೆ. ಅಜಃ ಅಂದ್ರೆ ನ ಜಾಯತೆ ಇತಿ ಅಜಃ. ಜೀವಾತ್ಮನಿಗೆ ಅಜ ಅಂತ ಹೇಳಿದೆ, ಅವನಿಗೆ ಉತ್ಪತ್ತಿ ಇಲ್ಲ. ಪುರುಷಂ ಪ್ರಕೃತಿಂ ಚೈವ ವಿಧಿ ಅನಾದಿ, ಅವಕ್ಕೂ ಆದಿ ಇಲ್ಲ, ಉತ್ಪತ್ತಿ ಇಲ್ಲ ಅಂತ ಹೇಳಿದೆ. ಆದ್ದರಿಂದ ಈ ಶ್ರುತಿ ಸ್ಮೃತಿಗಳಿಗೆಲ್ಲ ಇದು ವಿರೋಧವಾಗುತ್ತೆ. ಯಾಕೆ ಅಂದ್ರೆ ಚಿತ್ತ ಈಶ್ವರ ಉತ್ಪನ್ನವಾಗಿ ಹೋಗುತ್ತೆ ಬ್ರಹ್ಮನಿಂದ, ಅವನ ಅಂಶದಿಂದ. ಉತ್ಪತ್ತಿಯನ್ನ ಹೇಳ್ಬೇಕು ಅವಾಗ. ಬ್ರಹ್ಮಣ ಸಕಾಶಾದೇವ ತ್ರಯಾಣಾಂ ಉತ್ಪತ್ತಿಯ ಬ್ರಹ್ಮಣ ವಿಕಾರಿತ್ವಾತ್ ಕಥಂ ಬ್ರಹ್ಮಣ ನಿರ್ವಿಕಾರತ್ವಂ ರಕ್ಷಿತಂ. ಹೇಗೆ ನಿರ್ವಿಕಾರತ್ವವನ್ನು ನೀವು ಹೇಳಕ್ ಸಾಧ್ಯ ಅಂತ ಹೇಳಿದ್ರೆ
ಭಿನ್ನಾಯಾಹ ಬ್ರಹ್ಮಣಃ ವ್ಯತಿರಿಕ್ತಾಯಾಹ ಬ್ರಹ್ಮಶಕ್ತೇಃ, ಬ್ರಹ್ಮನಿಗಿಂತ ಬೇರೆಯಾದ ಅವನ ಶಕ್ತಿಯಲ್ಲಿ ನಾವು ವಿಕಾರ ಹೇಳ್ತೀವಿ, ಬ್ರಹ್ಮನಿಗೆ ವಿಕಾರ ಹೇಳೋದಿಲ್ಲ ಅಂತ ಹೇಳಿದ್ರು ಅವರು. ವಿಕಾರ ರೂಪ ಏತೇತ್ರಯ ತಶ್ಚ ಬ್ರಹ್ಮಣಃ ನಿರ್ವಿಕಾರತ್ವ ಆಗತಂ, ಅಂದ್ರೆ ಬ್ರಹ್ಮಜನ್ಯತ್ವ ಭಂಗ. ಆಗ ಬ್ರಹ್ಮನಿಗೆ ಉಪಾದಾನ ಕಾರಣ ಹೇಳಕ್ಕಾಗೋದಿಲ್ಲ ಸಾಕ್ಷಾತ್ತಾಗಿ. ಬ್ರಹ್ಮ ಭಿನ್ನಾಯಾಹ ಬ್ರಹ್ಮಶಕ್ತಿಯರೇವ ಉಪಾದಾನತ್ವ ಬ್ರಹ್ಮಜನ್ಯತ್ವಸ್ಯ ಭಂಗ. ಅವನಿಗಿಂತ ಬೇರೆಯಾದ ಶಕ್ತಿಯ ಉಪಾದಾನವಾಗುತ್ತೆ, ಬ್ರಹ್ಮ ಉಪಾದಾನವಾಗುವುದಿಲ್ಲ. ಆದ್ದರಿಂದ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಜನ್ಮಾದ್ಯಸ್ಯತಃ, ಇದಕ್ಕೆಲ್ಲ ವಿರೋಧ, ಶ್ರುತಿ ಸೂತ್ರ ಎಲ್ಲದಕ್ಕೂ ವಿರೋಧ ಬಂತೀಗ. ಬ್ರಹ್ಮನಿಗಿಂದಲೇ ಜಗತ್ ಕಾರಣ ಅಂತ ಹೇಳಿದ್ಯಲ್ಲ, ಬ್ರಹ್ಮನ ಶಕ್ತಿಗೆ ಅಂತ ಹೇಳಲಿಲ್ವಲ್ಲ. ಎಲ್ಲವೂ ಕೂಡ ಭೇದ ಭೇದ ಇದೆ ಲೋಕದಲ್ಲಿ, ಆದ್ದರಿಂದ ಒಪ್ಕೊಳ್ಬೇಕು. ಬ್ರಹ್ಮ ಉಪಾದಾನತ್ವಾದಿಕಂ ಸರ್ವಂ ಭೇದಾಭೇದೋಪಪಾದ್ಯಂ ಬ್ರಹ್ಮಶಕ್ತಿಯಶ್ಚ ಅತ್ಯಂತಂ ಭೇದ ಇತ್ತು. ಭೇದವೂ ಇದೆ ಅಭೇದವೂ ಇದೆ ಏಕಕಾಲದಲ್ಲಿ ಅಂತ ಹೇಳಿದ್ರೆ, ಭಿನ್ನವಾಗಿಯೂ ಇದೆ ಅಭಿನ್ನವಾಗಿಯೂ ಇದೆ ಅಂತ ಹೇಳಿದ್ರು. ಇದು ಇವ್ರು ಹೇಳೋದು ಬೇರೆ ರೀತಿಯಲ್ಲಿ ಭೇದ. ನಾವು ಭೇದ ಒಂದು ರೀತಿಯಲ್ಲಿ ಹೇಳ್ತೀವಿ. ಚೇತನವು ಮತ್ತೆ ಅಚೇತನನು ಬ್ರಹ್ಮನಿಗಿಂತ ಅತ್ಯಂತ ಭಿನ್ನರಾಗಿದ್ದಾರೆ, ಆದರೆ ಅಪೃಥಕ್ ಸಿದ್ಧ ವಿಶೇಷಣ ಅಂತ ಒಪ್ಕೊಂಡ್ವಿ. ಬ್ರಹ್ಮನ ಸಾಕ್ಷಾತ್ ಅಂಶವಲ್ಲ, ಅಂಶ ಅಂದ್ರೆ ವಿಶೇಷಣ ಅಂಶ, ವಿಶೇಷ್ಯ ಅಂಶ ಅಂತ ಹೇಳಿದ್ರು. ಸೂತ್ರಕಾರರು ಅಂಶಃ ಅಂತ ಮಾತ್ರವೇ ಶಬ್ದವನ್ನು ಉಪಯೋಗಿಸ್ತಾರೆ. ಅಂಶಃ ಅಂದ್ರೆ ಒಂದು ಭಾಗ ಅಂತ ಅರ್ಥ. ಅಂಶ ಇವ ಅಂತ ಶಂಕರಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು. ಅಂಶದಂತೆ ಅಂತ ಹೇಳಿದ್ರು, ಅಂಶವಲ್ಲ ಅಂಶದಂತೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು. ರಾಮಾನುಜರು ಹೇಳಿದ್ರು ವಿಶೇಷಣಾಂಶ ವಿಶೇಷ್ಯ ಅಂಶ, ಎರಡು ಭಾಗ. ಒಂದು ಪದಾರ್ಥದಲ್ಲಿ ವಿಶೇಷಣವೂ ಇದೆ ವಿಶೇಷವೂ ಇದೆ. ಪದಾರ್ಥಕ್ಕೆ ಗುಣಗಳು ಜಾತಿ ಎಲ್ಲ ಇರೋ ಹಾಗೆ ಇತರ ವಿಶೇಷಣಗಳು ಇರಬಹುದು. ಆ ವಿಶೇಷಣಗಳು ಒಂದು ಪದಾರ್ಥವೂ ಆಗಿರಬಹುದು. ಆದ್ದರಿಂದ ಜಾತಿ ಗುಣ ಅನ್ನೋದೇ ವಿಶೇಷಣಕ್ಕೆ ಕಾರಣವಲ್ಲ. ಯಾವುದು ಇನ್ನೊಂದರ ಆಧಾರದಲ್ಲಿಯೇ ಇದೆಯೋ, ಇನ್ನೊಂದರ ನಿಯಮನದಲ್ಲಿಯೇ ಇದೆಯೋ, ಅದರ ಸತ್ತೆಯ ಆಧಾರದಲ್ಲಿಯೇ ಇದರ ಸತ್ಯ ಇದೆ ಅಂತ ಹೇಳಿದ್ರೆ ಅದು ಆವಾಗ ಅದಕ್ಕೆ ಅಪೃಥಕ್ ಸಿದ್ಧ ವಿಶೇಷಣವಾಗ್ಬಿಡುತ್ತೆ, ಶರೀರವಾಗ್ಬಿಡುತ್ತೆ. ಅದು ಪದಾರ್ಥ ಆಗಿರ್ಬೋದು, ಜಾತಿ ಆಗಿರ್ಬೋದು, ಗುಣವಾಗಿರ್ಬೋದು, ಏನೇ ಆಗಿರ್ಬೋದು. ಜಾತಿ ಗುಣ ಅನ್ನೋದು ಮುಖ್ಯವಲ್ಲ. ಲೋಕದಲ್ಲಿ ನಮಗೆ ಜಾತಿ ಗುಣಗಳು ಮಾತ್ರವೇ ಅಪೃಥಕ್ ಸಿದ್ಧ ವಿಶೇಷಣಗಳಾಗಿ ಕಂಡು ಬರೋದು. ಒಂದು ಪದಾರ್ಥ ಇನ್ನೊಂದು ಪದಾರ್ಥಕ್ಕೆ ವಿಶೇಷಣ ಆಗಿರೋದು ಅಪೃಥಕ್ ಸಿದ್ಧವಾಗಿ ಲೋಕದಲ್ಲಿ ಮನುಷ್ಯರಲ್ಲಿ ಕಂಡು ಬರುತ್ತೆ, ನಾವು ಪ್ರಾಣಿಗಳಲ್ಲಿ ಕಂಡು ಬರುತ್ತೆ. ಜೀವಾತ್ಮನು ಶರೀರವು ಅಪೃಥಕ್ ಸಿದ್ಧವಾಗಿ ಇದ್ದಾರೆ. ಜೀವಾತ್ಮನಿಗೆ ಶರೀರ ಅಪೃಥಕ್ ಸಿದ್ಧ ವಿಶೇಷಣವಾಗಿದೆ. ಹೇಳಿದ್ರೆ ಶರೀರವು ಅಚೇತನ, ಜೀವಾತ್ಮ ಚೇತನ. ಚೇತನನಿಗೆ ಒಂದು ಪದಾರ್ಥವೂ ಕೂಡ ವಿಶೇಷಣವಾಗಿದೆ. ಅವನ ಧರ್ಮಭೂತ ಜ್ಞಾನ ಹೇಗಿದೆಯೋ ಅದೇ ಸ್ಥಾನದಲ್ಲಿ ಶರೀರವೂ ಇದೆ ಅವನಿಗೆ. ಈ ಜಡವಾದ ಪ್ರಕೃತಿ ಸಂಬಂಧ ಹೊಂದಿರುವುದರಿಂದ ಉಂಟಾಗಿರುವ ಈ ಶರೀರವು ಧರ್ಮಭೂತ ಜ್ಞಾನದಂತೆ ಅವನನ್ನೇ ಆಶ್ರಯಿಸಿದೆ, ಅವನ ನಿಯಮನದಲ್ಲಿಯೇ ಇದೆ, ಅವನಿಗೆ ಅಪೃಥಕ್ ಸಿದ್ಧ ವಿಶೇಷಣವಾಗಿದೆ. ಈ ರೀತಿ ಇಲ್ಲಿ ಕಂಡು ಬರುತ್ತೆ. ಆ ರೀತಿ ಪರಮಾತ್ಮನಿಗೆ ಚೇತನಾಚೇತನಗಳೆಲ್ಲ ಇದೆ ಅಂತ ನಾವು ಒಪ್ಕೊಳ್ತೀವಿ. ಅದು ಶ್ರುತಿಗೆ ಅನುಗುಣವಾಗಿದೆ. ಶರೀರ ಅನ್ನುವ ಶಬ್ದಕ್ಕೆ ಶ್ರುತಿ ಹೇಳುತ್ತೆ. ಆದರೆ ಇವರು ಹಾಗೆ ಹೇಳೋದಕ್ಕೆ ಇಷ್ಟಪಡಲಿಲ್ಲ. ಶಕ್ತಿ ಅನ್ನೋದು, ಶಕ್ತಿ ಅಂದ್ರೆ ಸಿದ್ಧಾಂತದಲ್ಲಿ ಶರೀರ ಅಂತಾನೆ ಅರ್ಥ. ಶಕ್ತಿ ಅಂತ ಈ ಶಕ್ತಿಯ ಸರ್ವಭಾವಾನಾಂ ಅಚಿಂತ್ಯ ಜ್ಞಾನ ಗೋಚರಾಹ ಶಕ್ತಿ ಅಂತ ಹೇಳೋದು. ಶಕ್ತಿ ಅನ್ನೋದು ಒಂದು ಪದಾರ್ಥ, ಒಂದು ಅದ್ರವ್ಯವನ್ನು ಹೇಳ್ತೀವಿ ನಾವು. ಅದು ಪದಾರ್ಥವೂ ಆಗಿರಬಹುದು. ಅಪೃಥಕ್ ಸಿದ್ಧ ವಿಶೇಷಣ, ಕಾರ್ಯೋಪಯೋಗಿ ಅಪೃಥಕ್ ಸಿದ್ಧ ವಿಶೇಷಣಂ ಶಕ್ತಿ ಅಂತ ಅದಕ್ಕೆ ಲಕ್ಷಣವನ್ನು ಸ್ವಾಮಿ ದೇಶಿಕನ್ ಹೇಳ್ತಾರೆ ನ್ಯಾಯ ಸಿದ್ಧಾಂಜನದಲ್ಲಿ. ಕಾರ್ಯೋಪಯೋಗಿ ಅಪೃಥಕ್ ಸಿದ್ಧ ವಿಶೇಷಣಂ ಶಕ್ತಿ. ಶಕ್ತಿ ಅಂದ್ರೆ ಅದುವೇ ಕಾರ್ಯ ಉಂಟಾಗೋದಕ್ಕೆ ಇರುವಂತಹ ಒಂದು ಅಪೃಥಕ್ ಸಿದ್ಧವಾದ ವಿಶೇಷಣ ಒಂದು ಪದಾರ್ಥದಲ್ಲಿ. ಬೀಜದಲ್ಲಿ ಒಂದು ಶಕ್ತಿ ಇದೆ, ಮರವಾಗಿ ಪರಿಣಾಮ ಹೋಗುವಂತಹ ಒಂದು ಶಕ್ತಿ ಇದೆ ಬೀಜದಲ್ಲಿ ಅಂದ್ರೆ, ಮರವಾಗುವ ಕಾರ್ಯವನ್ನು ಉಂಟು ಮಾಡುವ ಶಕ್ತಿ ಇದೆ ಅದರಲ್ಲಿ ಅಂದ್ರೆ, ಕಾರ್ಯಕ್ಕೆ ಉಪಯುಕ್ತವಾದ ಒಂದು ಅಪೃಥಕ್ ಸಿದ್ಧವಾದ ಧರ್ಮವಿದೆ ಅದರಲ್ಲಿ. ಅದುವೇ ಶಕ್ತಿ ಅಂತ ಹೇಳಲ್ಪಡುವಂತ. ಪರಮಾತ್ಮನಿಗೆ ಪದಾರ್ಥವೂ ಕೂಡ ಶಕ್ತಿ ಅಂತ ಹೇಳಬಹುದು. ಯಾಕೆ ಅಂದ್ರೆ ಅವನು ಸೃಷ್ಟಿ ಮಾಡಬೇಕಾದ್ರೆ ಕಾರ್ಯವಾಗೋದು ಚೇತನಾಚೇತನಗಳಲ್ಲಿ ಮಾತ್ರವೇ ಕಾರ್ಯ. ಅವನಿಗೆ ಯಾವ ವಿಕಾರವೂ ಇರೋದಿಲ್ಲ. ಚೇತನಾಚೇತನಗಳು ಅವನ ಶಕ್ತಿ ಅಂತ ಹೇಳಲ್ಪಟ್ಟಿದೆ. ವಿಷ್ಣು ಶಕ್ತಿ ಪರಾಪುಪ್ರೋಕ್ತ ಕ್ಷೇತ್ರಜ್ಞಾಖ್ಯ ತಥಾಪರ ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿರಿಷ್ಯತೆ ಎಂದು ವಿಷ್ಣು ಪುರಾಣದಲ್ಲಿ ಹೇಳುವಾಗ ಚೇತನರು ಮತ್ತೆ ಅಚೇತನ ಅವಿದ್ಯಾ 3 ಶಕ್ತಿಗಳಿದೆ ಅವನಿಗೆ. ಚೇತನರನ್ನೆಲ್ಲ ಅವರು ಈ ಕರ್ಮದ ಸಂಬಂಧದಿಂದ ಅಚೇತನರೊಡನೆ ಸಂಬಂಧ ಉಂಟು ಮಾಡ್ತಾನೆ, ಕರ್ಮವನ್ನೇ ಇಟ್ಟುಕೊಂಡು. ಇವನಿಗೆ ಶಕ್ತಿಗಳು ಅಂತ ಹೇಳಲ್ಪಟ್ಟಿದೆ. ಇದು ಅವನಿಗೆ ಕಾರ್ಯೋಪಯೋಗಿ ಅಪೃಥಕ್ ಸಿದ್ಧ ವಿಶೇಷಣ, ಅದರಿಂದ ಅದಕ್ಕೆ ಶಕ್ತಿ ಅಂತ ಹೇಳೋದು. ಆ ಶಕ್ತಿ ಎನ್ನುವ ವಿಷಯದಲ್ಲಿ
ಬೇಕಾದಷ್ಟು ಮುಂದೆ ಬರುತ್ತೆ, ಅದ್ರವ್ಯ ಸ್ವರದಲ್ಲಿ ಬರುತ್ತೆ ಅದು ವಿಷಯ. ತಥಾಚ ಇವರು ಬ್ರಹ್ಮಶಕ್ತಿ ಅನ್ನೋದು ಬ್ರಹ್ಮನಿಗಿಂತ ಭಿನ್ನವೋ ಅಭೇದವೋ ಅಂತ ಹೇಳಿದ್ರೆ, ಭೇದ ಅಂತ ಬೇರೆ ಆದದ್ದು ಅಂತ ಹೇಳಿದ್ರು. ಬೇರೆ ಆಗಿದ್ದು ಹೋಗಿ ಅವನಲ್ಲೇ ಸೇರ್ಕೊಳ್ಳುತ್ತೆ ಕಡೆಯಲ್ಲಿ ಅಂತ ಹೇಳ್ತಾರೆ. ಇದೆಲ್ಲ ಯಾವ ಯಾವ ರೀತಿಯಲ್ಲಿ ಚಿಂತನೆ ಮಾಡಿದ್ದಾರೆ ಅಂತ ಹೇಳೋದು ನಮಗೆ ತಿಳಿದು ಬರುತ್ತೆ. ಎಷ್ಟು ವಿಚಾರ ಮಾಡಿದ್ದಾರೆ, ಜಗತ್ಕಾರಣತ್ವವನ್ನು ಹೇಳಬೇಕಾದ್ರೆ ಎಷ್ಟು ಕಷ್ಟ, ಹೇಗೆಲ್ಲ ವಿಚಾರ ಮಾಡಿದ್ದಾರೆ ಅನ್ನೋ ತಿಳಿಯುತ್ತೆ ನಮಗೆ. ಬ್ರಹ್ಮ ಉಪಾದಾನತ್ವ ಉಪಾದ ಅಂತ ಹೇಳುವಾಗ ಸಪ್ತಭಂಗೀನ ದೂಷ್ಯ, ಈ ರೀತಿ ಭೇದವನ್ನೆಲ್ಲ ಏಕಕಾಲದಲ್ಲಿ ಒಂದು ಪದಾರ್ಥಕ್ಕೆ ಹೇಳಿದ್ರೆ ಸಪ್ತಭಂಗಿ ನಯವನ್ನ ಯಾಕೆ ನೀವು ನಿರಾಕರಣೆ ಮಾಡ್ತೀರಾ ಅಂತ ಕೇಳ್ತಾರೆ ನೀವು ಪ್ರಶ್ನೆಯನ್ನ. ಜಗತಿ ವಿರೋಧ ಕುತ್ರಾಪಿ ನಾಸ್ತಿ ಇತಿ ಪ್ರತಿಪಾದನಾಯ ಜೈನೈ ಉಕ್ತ ನೀತಿ ಸಪ್ತಭಂಗಿ ಇತಿ ಉಚ್ಯತೆ. ಎಲ್ಲೂ ವಿರೋಧ ಇಲ್ಲ, ಹೇಗ್ ಬೇಕಾದ್ರೆ ಹೇಳ್ಬೋದು, ಹೀಗೆ ಅಂತ ಹೇಳಕ್ಕಾಗೋದಿಲ್ಲ, ಇದೆಲ್ಲ ಹೇಳ್ತಾರೆ ಅವರು. ಸಾಹ ಸರ್ವೈ ಅಪಿ ಇತರೈ ನಿರಾಕ್ರಿಯತೆ, ಎಲ್ಲರೂ ಅದನ್ನು ನಿರಾಕರಣೆ ಮಾಡ್ತಾರೆ. ಭೇದಯೋ ಪರಸ್ಪರ ವಿರುದ್ಧಯೋ ಏಕತ್ರ ಭವತಾಪಿ ಅಂಗೀಕಾರಾತ್, ನೀವು ಪರಸ್ಪರ ವಿರುದ್ಧವಾದ ಭೇದ ಎರಡನ್ನು ಒಂದೇ ಕಡೆ ಒಪ್ಕೊಂಡಿದ್ದೀರಾ ಬ್ರಹ್ಮನಿಗೆ, ಚೇತನ ಈಶ್ವರರಿಗೂ. ಆದ್ದರಿಂದ ಜೈನ ಮತವನ್ನ ನೀವು ಖಂಡನೆ ಮಾಡಕ್ ಆಗೋದಿಲ್ಲ, ಅಂದ್ರಿಂದ ನಿಮ್ಮ ಮತವು ಸಮೀಚೀನವಾದ ಮತವಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಸ್ವಲ್ಪ ವಿಚಾರ ಮಾಡ್ತಾರೆ ಅಧಿಕವಾಗಿ, ನಮ್ಗೆ ಬೇಕಾಗಿಲ್ಲ, ವಿಷಯ ಮುಖ್ಯ ಆಗಿಲ್ಲ. ಇನ್ನೊಂದು ಇದನ್ನ ಹೇಳ್ತಾರೆ ಈಗ ಮುಂದಿನ ಶ್ಲೋಕದಲ್ಲಿ. ವಿಶ್ವಂ ಚಿತ್ತಗುಣಾನುದ್ಭವೈಃ ಘಟತೆ ರತ್ನಗಂಧಾದಿನೀತ್ಯ ಸರ್ವಂ ಬ್ರಹ್ಮೇತ್ಯಧೀತಂ ತ್ರಿವಿಧಮಿತಿ ಚ ದಾಶತಾದ್ಯಸ್ಯ ಚೋಕ್ತಂ. ಬ್ರಹ್ಮ ಜಗತ್ತಿನಲ್ಲಿ ಸತ್ರೂಪದಿಂದ ತೋರಿಕಾಗೋದಿಲ್ಲ. ಆದ್ರೆ ಚೇತನಗಳೆಲ್ಲ ಬ್ರಹ್ಮವೇ ಆದ್ರೆ ಹೇಗೆ ಬ್ರಹ್ಮ ತಿಳಿಯೋದಕ್ಕೆ ಸಾಧ್ಯ? ನಮ್ಮ ಇಂದ್ರಿಯಗಳಿಂದ ತಿಳಿದು ಬರ್ತಾನಲ್ಲ ಅಂತ ಹೇಳಿದ್ರೆ ಅದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ತಸ್ಮಾತ್ ಸರ್ವಾನುವೃತ್ತಂ ಸತ್ ಅನವಧಿಕ ದಶಾ ಚಿತ್ರಂ ಇತಿ ಅಪಿ ಅಯುಕ್ತಂ ಪ್ರತ್ಯಕ್ಷ ಅಗೋಚರತ್ವ ಪ್ರಭೃತಿ ಬಹುವಿಧ ವಾದಿ ಸರ್ವೋಕ್ತಿ ಬಾಧಾತೆ. ಪ್ರತ್ಯಕ್ಷಕ್ಕೆ ಅಗೋಚರವಾದದ್ದು ಬ್ರಹ್ಮ ಮೊದಲಾದದ್ದು ಅನೇಕ ವಿಧವಾಗಿ ಶ್ರುತಿಗಳು ಹೇಳಿದೆ. ಬಹುವಿಧ ಅಂದ್ರೆ ಅನೇಕ ವಿಧವಾಗಿ, ವಾದಿ ಅಂದ್ರೆ ಹೇಳಿರುವ ಶ್ರುತಿವಾಕ್ಯಗಳು ಸರ್ವ ಉಕ್ತಿ ಬಾಧಾತ್ ಹೇಳುವ ಎಲ್ಲಾ ಉಕ್ತಿಗಳಿಗೂ ಪ್ರತ್ಯಕ್ಷಕ್ಕೆ ಅಗೋಚರ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಎಲ್ಲ ಶ್ರುತಿಗಳು ಹೇಳುತ್ತೆ ಈ ರೀತಿಯೆಲ್ಲ. ಬ್ರಹ್ಮವೇ ಚೇತನವಾಗಿ ನಮಗೆ ಕಂಡು ಬಂದ್ರೆ ಹೇಗೆ ಅವನು ಕಾಣೋದಕ್ಕೆ ಸಾಧ್ಯ? ಅದು ಒಂದು ವಿಷಯ ಇಲ್ಲಿ ಹೇಳ್ತಿದ್ದಾರೆ ಅದನ್ನ. ಏಕೆಂದ್ರೆ ಉಪಾದಾನದಲ್ಲಿ ಇರುವ ಗುಣ ಉಪಾದೇಯವಾದ ಕಾರ್ಯದಲ್ಲಿ ಅನುವೃತ್ತಿ ಆಗಬೇಕು. ಕಾರಣ ಗುಣ ಕಾರ್ಯೇ ಸಂಕ್ರಾಮಂತಿ. ಕಾರಣಗುಣಗಳು ಕಾರ್ಯ ಅಲ್ಲಿ ಬರಬೇಕು. ಆಗ ಜಗತ್ತಿನಲ್ಲಿಯೂ ಕೂಡ ಬ್ರಹ್ಮ ಚೈತನ್ಯದ ಅನುವೃತ್ತಿಯನ್ನು ಒಪ್ಪಬೇಕಾಗುತ್ತೆ ಅನ್ನುವಂತಹ ಒಂದು ದೂಷಣ ಪರಿಹರಿಸಲು ಯಾದವ ಪ್ರಕಾಶರು ಏನ್ ಮಾಡಿದ್ರು, ಅದನ್ನ ಅವರ ಯುಕ್ತಿಯನ್ನ ಅನುವಾದ ಮಾಡಿ ಇಲ್ಲಿ ದೂಷಣೆ ಮಾಡ್ತಾ ಇದ್ದಾರೆ. ವಿಲಕ್ಷಣತ್ವಾಧಿಕರಣದ ವಿಷಯ ಇದೆ. ವಿಲಕ್ಷಣತ್ವಾಧಿಕರಣದ ವಿಷಯ ಯಾರು ಮ್ಯೂಟ್ ಮಾಡ್ಕೊಳ್ಳಿ. ವಿಲಕ್ಷಣತ್ವಾಧಿಕರಣ ಅನ್ನೋದ್ರ ವಿಷಯ ಇದೇನೆ. ಬ್ರಹ್ಮವು ಜಗತ್ತಿಗೆ ಕಾರಣವಲ್ಲ. ಯಾಕೆ ಅಂದ್ರೆ ಜಗತ್ತು ಬ್ರಹ್ಮನಿಗಿಂತ ಅತ್ಯಂತ ವಿಲಕ್ಷಣವಾಗಿದೆ. ಕಾರ್ಯವು ಕಾರಣಕ್ಕೂ ಸಾಲಕ್ಷಣ್ಯ ನಿಯಮವಿದೆ. ಕಾರ್ಯವು ಕಾರಣಕ್ಕೆ ಅನುಗುಣವಾಗಿರ್ಬೇಕು. ಯಾವುದೋ ಕಾರಣದಿಂದ ಯಾವುದೋ ಕಾರ್ಯ ಉತ್ಪನ್ನವಾಗಕ್ಕೆ ಸಾಧ್ಯವಿಲ್ಲ. ಎಳ್ಳಿನಿಂದ ಎಳ್ಳೆಡ್ಡೆ ತೆಗಿಬೋದೇ ಹೊರತು ಬೇರೆ ಏನೋದು ಮಾಡೋದಕ್ಕಾಗೋದಿಲ್ಲ. ಒಂದು ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರವೇ ಬರಬೇಕು. ಕಾರಣಕ್ಕೂ ಕಾರ್ಯಕ್ಕೂ ಸಾಲಕ್ಷಣ್ಯ ನಿಯಮ ಅನ್ನೋದು ಇದೆ. ಆ ಕಾರಣದ ಗುಣಗಳು ಕಾರ್ಯದಲ್ಲಿ ಕಂಡು ಬರಬೇಕು. ಬ್ರಹ್ಮವೇ ಜಗತ್ ಕಾರಣ ಉಪಾದಾನ ಅಂತ ಹೇಳಿದ್ರೆ ಬ್ರಹ್ಮ ಗುಣಗಳು ಕಂಡು ಬರಬೇಕು. ಲೋಕದಲ್ಲೆಲ್ಲ ಬರೀ ದೋಷವೇ ಇದೆ, ಪರಿಣಾಮಗಳೇ ಆಗ್ತಾ ಇದೆ, ವಿಕಾರವೇ ಕಂಡು ಬರುತ್ತೆ. ಬ್ರಹ್ಮ ಜಗತ್ ಕಾರಣ ಅಂತ ಹೇಗೆ ಹೇಳ್ತೀರಾ ಅಂತ ಇಲ್ಲಿ ಪ್ರಶ್ನೆ. ಈ ಪ್ರಶ್ನೆಗೆ ಇಲ್ಲಿ ಯಾದವ ಪ್ರಕಾಶರ ಮತವನ್ನ ಅನುವಾದನ ಮಾಡಿ ಇದನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮ ಚೈತನ್ಯದ ಅನುವೃತ್ತಿಯನ್ನು ನೀವು ಒಪ್ಕೊಳ್ಬೇಕಾಗತ್ತೆ. ಬ್ರಹ್ಮವೇ ಜಗದ್ರೂಪವಾಗಿ ಪರಿಣಾಮ ಹೊಂದಿದೆ ಅಂತ ಹೇಳಿದ್ರೆ ತದಾ ಆತ್ಮಾನಗ್ಧ ಸ್ವಯಂ ಕುರುತ. ಶ್ರುತಿ ಹೇಳುತ್ತೆ ತನ್ನನ್ನು ತಾನೇ ಅನೇಕವಾಗಿ ಮಾಡ್ಕೊಂಡು ಬಿಟ್ಟ ಅಂತ ಹೇಳಿ. ಬಹುಶ್ಯಾಂ ಪ್ರಜಾ ಏಯ, ನಾನೇ ಅನೇಕವಾಗ್ತೇನೆ ಅಂತ ಹೇಳ್ದ. ಅವನೇ ಅನೇಕವಾದ್ರೆ
ಅವನ ಗುಣಗಳು ತಾನೇ ಇಲ್ಲಿ ಕಂಡು ಬರಬೇಕು. ಎಲ್ಲ ವಿರುದ್ಧವಾದ ಗುಣಗಳು ಕಂಡು ಬರ್ತಾ ಇದೆಯಲ್ಲ ಅಂತ ಇಲ್ಲಿ ಆ ವಾದವನ್ನ ಇಲ್ಲಿ ಪರೀಕ್ಷೆ ಮಾಡ್ತಾರೆ. ವಿಶ್ವಂ ಚಿತ್, ಪ್ರಪಂಚವೆಲ್ಲವೂ ಬ್ರಹ್ಮನಿಂದ ಹುಟ್ಟಿದ್ರಿಂದ ಬ್ರಹ್ಮದ ಚೈತನ್ಯವು ಅಲ್ಲಿ ಇರಲೇಬೇಕು. ನಾವು ಹೇಳುವ ಇದಕ್ಕೆ ನಮ್ಮ ಸಿದ್ಧಾಂತವನ್ನು ತಿಳ್ಕೋಬೇಕು. ಮೊದಲು ಸಿದ್ಧಾಂತದಲ್ಲಿ ನಾವು ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದೇ ಇದ್ದಾನೆ, ಎಲ್ಲದರಲ್ಲಿ ಎಲ್ಲಾ ಪದಾರ್ಥದಲ್ಲಿಯೂ ಪರಮಾತ್ಮ ಇದ್ದೇ ಇದ್ದಾನೆ ಅಂತರ್ಯಾಮಿ. ನಮಗೆ ಕಂಡು ಬರೋದಿಲ್ಲ. ಯಾಕೆ ಅಂದ್ರೆ ಕರ್ಮವು ಮರೆಯಾಗಿದೆ. ಆದ್ದರಿಂದ ಅದು ತಿರೋಹಿತವಾಗಿದೆ. ನಮಗೆ ಅಜ್ಞಾನ ಬರ್ತಾ ಇಲ್ಲ. ನಮಗೆ ಪದಾರ್ಥದಲ್ಲಿ ನಾವು ಚೇತನದಲ್ಲಿಯೇ ನಿಲ್ಲಿಸ್ಬಿಡ್ತೀವಿ. ದೇವದತ್ತ ಅಂದ್ರೆ ಶರೀರ ವಿಶಿಷ್ಟನಾದ ಜೀವಾತ್ಮನಲ್ಲಿಯೇ ಆ ದೇವದತ್ತ ಶಬ್ದ ನಿಂತಿದೆ ಅಂತ ಹೇಳಿ ನಿಷ್ಕರ್ಷಕ ಶಬ್ದವಾಗಿಯೇ ಪ್ರಯೋಗ ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ. ಆದ್ದರಿಂದ ನಮಗೆ ಪರಮಾತ್ಮ ಇದ್ದಾನೆ ಅನ್ನೋದು ಕಂಡು ಬರ್ತಾ ಇಲ್ಲ. ಪರಮಾತ್ಮ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಪ್ರತ್ಯಕ್ಷಕ್ಕೆ ಅದನ್ನು ತಿಳಿಯುವಂತಹ ಶಕ್ತಿ ಇಲ್ಲ. ಪ್ರತ್ಯಕ್ಷಕ್ಕೆ ಪರಮಾತ್ಮ ಇಲ್ಲ ಅಂತಲೂ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಪ್ರತ್ಯಕ್ಷದಿಂದ ನಾವು ನೋಡ್ತಾ ಇರೋದು ಅದು ಅನನ್ಯಥಾ ಸಿದ್ಧ ಅಂತ, ಅನ್ಯಥಾ ಸಿದ್ಧವಾಗುತ್ತೆ. ಅದು ಬೇರೆ ಪ್ರಮಾಣದಿಂದ ಬೇರೆ ರೀತಿಯಾಗಿ ಹೇಳ್ತಾ ಇದೆ ಪ್ರಮಾಣ. ಶ್ರುತಿ ಹೇಳುತ್ತೆ ಎಲ್ಲದರಲ್ಲಿಯೂ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಅವನು ಅನೇನ ಜೀವೇನ ಆತ್ಮನ ಅನುಪ್ರವೇಶ ನಾಮರೂಪೇ ವ್ಯಾಕರವಾಣಿ. ಯಾವ ಯಾವ ಪದಾರ್ಥಕ್ಕೆ ನಾಮರೂಪವಿದೆಯೋ ಅಲ್ಲೆಲ್ಲ ಪರಮಾತ್ಮನು ಅನುಪ್ರವೇಶ ಮಾಡಿದ್ದಾನೆ ಜೀವಾತ್ಮನ ಜೊತೆ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಪ್ರತ್ಯಕ್ಷವಾಗಿ ನಮಗೆ ಕಾಣು ಬರದೇ ಇದ್ರೆ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಶ್ರುತಿ ಅದನ್ನ ಇದೆ ಅಂತ ಹೇಳ್ತಾ ಇದೆ. ಪ್ರತ್ಯಕ್ಷವು ಅಲ್ಲಿ ಪ್ರಮಾಣವಾಗೋದಿಲ್ಲ, ಬಾಧಿತವಾಗುತ್ತೆ. ಇದು ಪ್ರತ್ಯಕ್ಷ ಅಂತ ಹೇಳೋದು ಅನ್ಯಥಾ ಸಿದ್ಧ ಅಂತ. ಶ್ರುತಿಯ ಮಾತ್ರವೇ ಅನನ್ಯತಾ ಸಿದ್ಧ. ಅದು ನಮ್ಮ ಸಿದ್ಧಾಂತದಲ್ಲಿ ನಾವು ಹೀಗೆ ಹೇಳುವಂತ. ಬ್ರಹ್ಮ ಇದಾನಿಯ ಜಗತ್ತಿನಲ್ಲಿ ಅವನೇ ಕಾರಣ ಆದರೆ ಅವನ ಗುಣಗಳು ಇರಬೇಕು, ಅವನು ಕಂಡು ಬರ್ಬೇಕಲ್ಲ. ಅಲ್ಲ, ಅಂತರ್ಯಾಮಿಯಾಗಿ ಇದ್ದೇ ಇದ್ದಾನೆ ಎಲ್ಲದರಲ್ಲಿಯೂ ಕೂಡ. ಅವನಿಗೆ ಯಾವ ವಿಕಾರವೂ ಇಲ್ಲ. ಚೇತನಾಚೇತನಗಳು ಅವನ ಶರೀರದಲ್ಲಿ ಮಾತ್ರವೇ ದ್ವಾರಮತ್ರಾಭ್ಯುಪೇತದ್ದು, ಒಂದೊಂದರ ಮೂಲಕವಾಗಿ ಪರಿಣಾಮವಾಗುತ್ತೆ. ಶರೀರವಾದ ವಿಶೇಷಣಗಳಾದ ಚೇತನಾಚೇತನಗಳಲ್ಲಿ ಮಾತ್ರವೇ ಪರಿಣಾಮ ಅಂತ ಹೇಳಿ ಆ ರೀತಿ ಹೇಳ್ತೀವಿ. ಇವರು ಸಾಕ್ಷಾತ್ತಾಗಿಯೇ ಬ್ರಹ್ಮ ಸ್ವರೂಪದಲ್ಲಿ ಪರಿಣಾಮ ಹೇಳ್ತಾರೆ. ಆದ್ದರಿಂದ ಚೈತನ್ಯ, ಪ್ರಪಂಚವೆಲ್ಲ ಬ್ರಹ್ಮನ ಹುಟ್ಟಿದ್ರಿಂದ ಚೈತನ್ಯ ಅಲ್ಲಿ ಇದ್ದೇ ಇದೆ. ಆದರೂ ತದ್ಗುಣ ಅನುದ್ಭವ ರತ್ನಗಂಧಾದಿನೀದ್ಯ ಘಟತೆ. ಅವರ ಮತವನ್ನ ಅನುವಾದ ಮಾಡಿ ಇಲ್ಲಿ ಹೇಳ್ತಿದ್ದಾರೆ. ಅವರು ಹೀಗೆ ವಾದ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಕಾಣದೇ ಇರಬಹುದು ಬ್ರಹ್ಮ. ಯಾಕೆ ಅಂತ ಹೇಳಿದ್ರೆ ಚೈತನ್ಯ ಅವ್ಯಕ್ತವಾಗಿದೆ. ಪಾರ್ಥಿವ ಪದಾರ್ಥರಾದ ರತ್ನದಲ್ಲಿ ಪೃಥ್ವಿಯ ಗುಣವಾದ ಗಂಧ ಕಾಣದೇ ಇರುತ್ತೆ ಎಂದು. ರತ್ನ ಅಂತ ಹೇಳೋದು ಪಾರ್ಥಿವ ಪದಾರ್ಥ ಅಂತ ಹೇಳಿದ್ರೆ ಪೃಥ್ವಿಯ ಒಂದು ಪರಿಣಾಮ. ಪೃಥ್ವಿ ಯಾ ಗಂಧವತಿ ಸಾ ಪೃಥ್ವಿ. ಅದರ ಪ್ರಧಾನವಾದ ಗುಣ ಯಾವುದು ಅಂದ್ರೆ ಗಂಧವತ್ವ. ಗಂಧ ಅನ್ನೋದು ಇದೆ ಪೃಥ್ವಿಯಲ್ಲಿ ಅಂತ ಹೇಳುತ್ತೆ. ಆದ್ದರಿಂದ ರತ್ನದಲ್ಲಿ ಗಂಧ ಅನ್ನೋದು ಇಲ್ಲವಲ್ಲ, ಕಂಡು ಬರೋದಿಲ್ಲ. ಆದ್ದರಿಂದ ಅದು ಪೃಥ್ವಿಯ ಪರಿಣಾಮ ಆಗಿದ್ರು ಗಂಧ ಹೇಗೆ ಕಂಡು ಬರೋಲ್ವೋ ಹಾಗೆ ಪರಮಾತ್ಮನ ಒಂದು ಪರಿಣಾಮವಾಗಿ ಜಗತ್ತಾಗಿದ್ರು ಪರಮಾತ್ಮ ಕಾಣದೇ ಇರೋದಕ್ಕೆ ದೋಷವಿಲ್ಲ ಅಂತ ಇಲ್ಲಿ ವಾದ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ತಿದ್ದಾರೆ. ತ್ರಿವಿಧಂ ಸರ್ವಂ ಬ್ರಹ್ಮ ಇತಿ ಅಧೀತಂಚ ಚೇತ ಅಚಿತ್. ಎಲ್ಲವೂ ಕೂಡ ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮವೇತತ್ ಅಂತ ಶ್ರುತಿ. ಅಚಿತ್ ಮೂರು ಕೂಡ ಬ್ರಹ್ಮ ಅಂತ ಹೇಳಿ ಶ್ರುತಿ ತಿಳಿಸ್ತಾ ಇದೆ. ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮವೇತತ್ ಶ್ರುತಿ ಸಹ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ತತ್ ಅಸ್ಯ ದಾಶತಾದಿ ಚ ಉಕ್ತಂ. ಬ್ರಹ್ಮದಾಶಾಹ ಬ್ರಹ್ಮದಾಸಾಹ ಬ್ರಹ್ಮೇಮೇ ಕಿತವಃ. ಈಗೆಲ್ಲ ಕೂಡ ಶ್ರುತಿ ಹೇಳಿದೆ. ದಾಶರು ಅಂದ್ರೆ ಬೆಸ್ತರು, ಮೀನು ಹಿಡಿಯೋರು ಬೆಸ್ತರು ಅಂತ. ದಾಶರು ಅಂದ್ರೆ ದಾಸರು ಅಂದ್ರೆ ದಾಸರುಗಳು, ದಾಸರಾಗಿರೋರು, ಸರ್ವೆಂಟ್ಸ್. ಮತ್ತೆ ಕಿತವಹ ಅಂತ ಹೇಳಿದ್ರೆ ಜೂಜಾಡುವವರು, ಮೋಸ ಮಾಡುವವರು, ಅವ್ರಿಗೆಲ್ಲ ಕಿತವರು ಅಂತ ಹೆಸರು. ಇದೆಲ್ಲವೂ ಕೂಡ ಬ್ರಹ್ಮವೇ ಅಂತ ಶ್ರುತಿ ಹೇಳುತ್ತೆ. ಎಲ್ಲವೂ ಬ್ರಹ್ಮರೇ, ಎಲ್ಲವೂ ಬ್ರಹ್ಮವೇ. ಬ್ರಹ್ಮದಾಶಾಹ ಬ್ರಹ್ಮದಾಸಃ ಬ್ರಹ್ಮ ಇಮೇ ಕಿತವಃ ಅಂತ ಶ್ರುತಿ ಹೇಳ್ತಾ ಇದೆ. ಎಲ್ಲವೂ ಬ್ರಹ್ಮವೇ ಅಂತ ಶ್ರುತಿ ಹೇಳ್ತಾ ಇದೆ. ತಸ್ಮಾತ್ ಅನವಧಿಕ ದಶಾ ಚಿತ್ರಂ ಸತ್ ಸರ್ವಾನು ಉಕ್ತಂ. ಆದ್ದರಿಂದ ಚಿಂತ್ಯವಾದ ಪರಿಣಾಮಗಳನ್ನು ಹೊಂದಬಲ್ಲ ಬ್ರಹ್ಮ ಎಲ್ಲ ವಸ್ತುಗಳಲ್ಲಿಯೂ ಅನುವೃತ್ತವಾಗಿ ಇದೆ. ಆದರೆ ಪ್ರತ್ಯಕ್ಷದಿಂದ ತಿಳಿದು ಬರೋದಿಲ್ಲ. ಇತ್ಯಪಿ ಪ್ರತ್ಯಕ್ಷ ಅಗೋಚರತ್ವ ಪ್ರವೃತ್ತಿ ಬಹುವಿಧಾವಾದಿ ಸರ್ವೋಕ್ತಿ ಬಾಧಾತ್ ಅಯುಕ್ತಂ. ಈ ರೀತಿ ವಾದ ಮಾಡೋದು ಸರಿ ಇಲ್ಲ. ಬ್ರಹ್ಮ ಪ್ರತ್ಯಕ್ಷಕ್ಕೆ ಅತೀತವಾದ್ದರಿಂದ ಬ್ರಹ್ಮಕ್ಕೂ ಜಗತ್ತಿಗೂ ವೈಲಕ್ಷಣ್ಯ ಹೇಳಿಲ್ವ ಶ್ರುತಿಗಳು.
ವಿರುದ್ಧವಾಗುತ್ತೆ ಆವಾಗ. ಆದ್ದರಿಂದ ಇದು ಸಮಂಜಸವಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷ ಅತೀತವಾದದ್ದು ಬ್ರಹ್ಮ, ಅದನ್ನು ಹೇಗೆ ತಿಳ್ಕೊಳಕ್ ಸಾಧ್ಯ, ನಮಗೆ ಇಂದ್ರಿಯಗಳಿಂದ ತಿಳಿಯಕ್ಕೆ ಆಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ ಪೂರ್ವ ಪಕ್ಷದ ಅನುವಾದ ಮಾಡಿ ಅವರನ್ನ ತಳ್ಳಿ ಹಾಕುವಂತಹದ್ದು. ಆ ರೀತಿ ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷದ ಅನುವಾದ ಮಾಡಿ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷ ಅಗೋಚರವಾದದ್ದು ಬ್ರಹ್ಮ, ಆದ್ದರಿಂದ ತಿಳಿಯಕ್ಕಾಗೋದಿಲ್ಲ. ಸಚ್ಚಿದಾನಂದ ರೂಪವಾದ ಬ್ರಹ್ಮವೇ ಜಗತ್ತಿಗೆ ಉಪಾದಾನ. ಕಾರ್ಯವಾದ ಜಗತ್ತಿನಲ್ಲೂ ಸಚ್ಚಿದಾನಂದ ರೂಪದ ಅನುವೃತ್ತಿ ಆಗಿಯೇ ಇದೆ. ಆದರೆ ಸದ್ರೂಪ ಮಾತ್ರ ಅಭಿವ್ಯಕ್ತವಾಗಿ ಉಳಿದ ಚಿದ್ರೂಪ ಮತ್ತು ಆನಂದ ರೂಪ ಮರೆಯಾಗಿದೆ. ಸಚ್ಚಿದಾನಂದ ಬ್ರಹ್ಮ ಅಂತ ಹೇಳುವಾಗ ಸತ್, ಚಿತ್, ಆನಂದ ಅಂತ ಮೂರು ಇದೆ ಅನ್ನೋದು ಸತ್ವ ಅನ್ನೋದಷ್ಟೇ. ಎಕ್ಸಿಸ್ಟೆನ್ಸ್ ಅನ್ನೋದು ಇದೆ ಪದಾರ್ಥ. ಜಗತ್ತಿನಲ್ಲಿ ಕಾಣುವ ಸತ್ವವೇ ಬ್ರಹ್ಮದ ಅನುವೃತ್ತಿಗೆ ಪ್ರಮಾಣ ಅಂತ ಅವ್ರು ಹೇಳಿದ್ರು. ನಿಯರ್ ಎಕ್ಸಿಸ್ಟೆನ್ಸ್ ಇಸ್ ಇನಫ್ ಟು ನೋ ಬ್ರಹ್ಮನ್ ಇಸ್ ದೇರ್. ಯಾಕೆ ಅಂದ್ರೆ ಬ್ರಹ್ಮನಲ್ಲಿ ಸತ್ವ ಎಕ್ಸಿಸ್ಟೆನ್ಸ್ ಅನ್ನೋದು, ಸತ್ವ ಅನ್ನೋದಿದೆ, ಚಿತ್ ಅನ್ನೋದು ಇದೆ, ಚೇತನ ಅನ್ನೋದು, ಆನಂದವೂ ಇದೆ. ಚೇತನ ಆನಂದ ಎಲ್ಲ ನಮ್ಗೆ ಕಂಡು ಬರದೇ ಇರ್ಬೋದು, ಕಣ್ಣು ಕಾಣೋದಿಲ್ಲ, ಶ್ರುತಿ ಹೇಳುತ್ತೆ. ಸತ್ವ ಅನ್ನೋದು ಒಂದು ಇದೆಯಲ್ಲ, ಸಚ್ಚಿತ ಆನಂದ ಅಂತ ಹೇಳುವಾಗ ಅದು ಕಂಡು ಬರುತ್ತಲ್ಲ. ಎಲ್ಲ ಪದಾರ್ಥಗಳು ಇದ್ರೆ ಬ್ರಹ್ಮ ಇದೆ ಅಂತ ಅರ್ಥ ಅಂತ ಅವರು ವಾದ ಮಾಡ್ತಾರೆ ಅವರು. ಆದರೆ ಬ್ರಹ್ಮವು ಸತ್ತ ಅನ್ನೋದು ಕೂಡ ಪ್ರತ್ಯಕ್ಷವಾಗಲ್ಲ ನಮ್ಗೆ. ಬ್ರಹ್ಮ ಪ್ರತ್ಯಕ್ಷ ಅತೀತ ಅಂತ ಒಪ್ಕೊಂಡಿರೋದ್ರಿಂದ ಸದ್ರೂಪವಾದ ಬ್ರಹ್ಮವನ್ನ ಚಕ್ಷುರಾದಿ ಇಂದ್ರಿಯಗಳಿಂದ ಹೇಗೆ ಗ್ರಹಿಸಕ್ಕೆ ಸಾಧ್ಯ? ಅದೇ ರೀತಿಯೇ ಅಂದ್ರೆ ಇದರಿಂದ ಶಂಕರರ ವಾದವು ತಳ್ಳಿ ಹಾಕಲ್ಪಟ್ಟಿದೆ. ಸನ್ಮಾತ್ರಂ ಬ್ರಹ್ಮ ಅನ್ನೋದು ಪ್ರತ್ಯಕ್ಷವಾಗಿ ತಿಳಿಯುತ್ತೆ ಅಂತ ಹೇಳಿದ್ರು. ಮೊದಲು ಹೇಳಿದ್ರು ವೇದದಿಂದ ತಿಳಿಯುತ್ತೆ ಅಂತ ಹೇಳಿದ್ರು. ವೇದಕ್ಕೂ ಪ್ರತ್ಯಕ್ಷಕ್ಕೂ ವಿರೋಧವಿದೆ. ಆದ್ದರಿಂದ ಪ್ರತ್ಯಕ್ಷ ತೋರಿಸಿರೋದೆಲ್ಲ ಸುಳ್ಳು. ಪ್ರತ್ಯಕ್ಷ ಭೇದವನ್ನು ತೋರಿಸ್ತಾ ಇದೆ. ಭೇದ ಇಲ್ಲ ಅಂತ ಶ್ರುತಿ ಹೇಳ್ತಿದೆ. ಶ್ರುತಿಯ ಬಲವಾದ ಪ್ರಮಾಣ ಪ್ರತ್ಯಕ್ಷಕ್ಕಿಂತ. ಆದ್ದರಿಂದ ಭೇದವನ್ನ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅಭೇದವೇ ತತ್ವ ಅಂತ ಶ್ರುತಿ ಹೇಳ್ತಿರೋದ್ರಿಂದ ಪ್ರತ್ಯಕ್ಷ ತೋರಿಸಿರೋದು ಬರೀ ತೋರಿಗೆ ಅಂತ ಮೊದಲು ವಾದ ಮಾಡ್ತಾರೆ. ಅದಾದ್ಮೇಲೆ ಹೇಳಿದ್ರು ಪ್ರತ್ಯಕ್ಷಕ್ಕೂ ಶ್ರುತಿಗೂ ಭೇದವೇ ಇಲ್ಲ, ಅದಕ್ಕೂ ಏನು ವಿರೋಧ ಇಲ್ಲ. ಯಾಕೆ ಅಂದ್ರೆ ಪ್ರತ್ಯಕ್ಷದಲ್ಲಿಯೂ ನಾವು ಸತಿ 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 ಅಂತಾನೆ ಅನುಭವ ಆಗ್ತಾ ಇದೆ. ನಮ್ಗೆ ಇದೆ ಅನ್ನೋದಷ್ಟೇ ಅನುಭವ ಆಗ್ತಾ ಇದೆ ಅಂತ ವಾದ ಮಾಡ್ತಾರೆ. ಹೇಗೆ ಅಂದ್ರೆ ಇಲ್ಲಿ ಒಂದು ಹೇಳ್ತಾರೆ, ಒಂದು ಘಟ ನೋಡಿದ್ರೆ ಕಪಾಲವಾಗುತ್ತೆ, ಇನ್ನೊಂದಾಗುತ್ತೆ. ಒಂದೊಂದು ಪದಾರ್ಥ ನೋಡ್ದ ಆ ಘಟ ಸತ್, ಆ ಘಟ ಹೋಗ್ಬಿಟ್ರೆ ಕಪಾಲ ಸತ್ ಅಂತ ಹೇಳ್ತೀವಿ. ಅದು ಹೋಗ್ಬಿಟ್ರೆ ಚೂರ್ಣ ಸತ್, ಅದಕ್ಕೆ ಹೋದ್ರೆ ರಜಃ ಸತ್. ಇಲ್ಲಿ ವ್ಯಾವೃತವಾಗ್ತಿರೋದೇನು? ಘಟ, ಕಪಾಲ, ಚೂರ್ಣ, ರಜಸ್ ಇದೆಲ್ಲ ವ್ಯಾವೃತವಾಗ್ತಿದೆ. ಸತ್ 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 ಅನ್ನೋದು ಮುಂದುವರಿತಿದೆ. ಇರೋದು ಯಾವುದು ಅಂದ್ರೆ ಸತ್ ಅಂತಾನೆ ಒಂದೇ. ಆದ್ರಿಂದ ಎಲ್ಲಕ್ಕೂ ಸತ್ ಅನ್ನೋದೇ ಕಡೆಯಲ್ಲಿ ಉಳ್ಕೊಳ್ಳುತ್ತೆ ಹೊರತು ಇದೆ ಮಿಕ್ಕಿದೆಲ್ಲ ವ್ಯಾವೃತ್ತಿ ಆಗ್ಬಿಡುತ್ತೆ ಅಂತ ಹೇಳಿದ್ರು. ವ್ಯಾವೃತ್ತಿ ಅಂದ್ರೆ ಏನರ್ಥ ಅಂತ ಅಲ್ಲಿ ಪರೀಕ್ಷೆ ಮಾಡ್ತಾರೆ ಭಾಷಿಕಾರರು ಶ್ರೀಭಾಷ್ಯದಲ್ಲಿ. ವ್ಯಾವೃತ್ತಿ ಅಂದ್ರೆ ಅದು ಅನಿತ್ಯ, ಅಪರಮಾರ್ಥ ಅಂತ ಅರ್ಥವಲ್ಲ. ಘಟದ ಅವಸ್ಥೆ ಬಿಟ್ಟು ಕಪಾಲದ ಅವಸ್ಥೆಗೆ ಬಂದಿದೆ ಹೊರತು ದ್ರವ್ಯ ಇದ್ದೇ ಇದೆ ಅಲ್ಲಿ. ಅದು ಘಟ ನಷ್ಟ ಅಂತ ಹೇಳಿದ್ರೆ, ಘಟೋ ನಷ್ಟ ಅಂತ ಹೇಳಿದ್ರೆ ಆ ಅವಸ್ಥೆ ಹೋಯ್ತು ಅಂತ ಅಷ್ಟೇ ಹೊರತು ವ್ಯಾವೃತ್ತಿ ಅಂದ್ರೆ ಅದು ಅಪರಮಾರ್ಥ ಅಂತ ಅರ್ಥವಲ್ಲ. ಘಟವು ಪರಮಾರ್ಥವೇ, ಸತ್ಯ. ಘಟ ಇದ್ದಿದ್ದು ಸತ್ಯವೇ, ಪರಮಾರ್ಥವೇ. ಇನ್ನೊಂದು ಕಡೆ ಇನ್ನೊಂದು ಘಟ ಇರುತ್ತೆ. ಇಲ್ಲಿ ಘಟ ಕಪಾಲ ಆಗಿರ್ಬೋದು, ಬೇರೆ ಕಡೆ ಒಂದು ಘಟ ಅನ್ನೋದು ಇರುತ್ತೆ. ಆದ್ದರಿಂದ ಅವರ ಶಂಕರರ ಅದ್ವೈತವಾದವು ಇದರಿಂದ ತಳ್ಳಿ ಹಾಕಲ್ಪಡುತ್ತೆ. ಜಗನ್ಮಿಥ್ಯಾತ್ವ ಸಾಧನೆ ಮಾಡುವ ರಂಗದಲ್ಲಿ ಶಂಕರರು ಪ್ರತಿಪಾದಿಸಿದ ಸನ್ಮಾತ್ರಗ್ರಾಹಿ ಪ್ರತ್ಯಕ್ಷವಾದವು ನಿರಸನೀಯ. ಸನ್ಮಾತ್ರಗ್ರಾಹಿ ಪ್ರತ್ಯಕ್ಷಂ ಅಂತ ಹೇಳ್ತಾರೆ. ಸತ್ ಮಾತ್ರವೇ ಪ್ರತ್ಯಕ್ಷ ತಿಳಿಸುತ್ತೆ ನಿಮಗೆ, ಮಿಕ್ಕಿದೆಲ್ಲ ಹೋಗ್ಬಿಡುತ್ತೆ. ಘಟ ಎಲ್ಲ ಘಟ ಸತೆ, ಅಶ್ವ ಸತೆ, ಗೌಹು ಸತೆ, ಹೀಗೆಲ್ಲ ಹೇಳ್ಕೊಂಡು ಹೋಗ್ತೀವಿ. ಮಿಕ್ಕಿದೆಲ್ಲ ಬದಲಾಗ್ತಾ ಇರುತ್ತೆ. ಸತ್ ಸತ್ ಸತೆ ಅನ್ನೋದು ಮುಂದುವರಿಯುತ್ತೆ. ಅದೊಂದೇ ತತ್ವ ಅಂತ ಅವ್ರು ಹೇಳಿದ್ರು. ಈ ವಾದಗಳೆಲ್ಲ ನಿಲ್ಲೋದಿಲ್ಲ. ಅದು ವ್ಯಾವೃತ್ತಿ ಅಂತ ಹೇಳಿದ್ರೆ ಪರಮಾರ್ಥವಲ್ಲ ಅಂತ ಅರ್ಥವಲ್ಲ. ಅದು ಸತ್ಯವೇ, ಪರಮಾರ್ಥವೇ. ಆದರೆ ಅವಸ್ಥೆ ಬೇರೆ ಆಯ್ತು. ಆದ್ರಿಂದ ಸತ್ತು ಒಂದೇ ಇದೆ, ಪದಾರ್ಥ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಪದಾರ್ಥವೂ ಇರುತ್ತೆ, ಇನ್ನೊಂದು ರೂಪದಲ್ಲಿ ಇರುತ್ತೆ ಅಂತ ಅರ್ಥ. ಅದನ್ನ ಭಾಷ್ಯದಲ್ಲಿ ವಿಸ್ತಾರವಾಗಿ ನಿರಸನ ಮಾಡ್ತಾರೆ. ಇಲ್ಲಿ ಯಾದವ ಪ್ರಕಾಶರು ಹೇಳುವ ಇದು ಕೂಡ ಬರೀ ಸತ್ ಅನ್ನೋದು ಒಂದೇ ಉಳಿಯುತ್ತೆ. ಅದು ಬ್ರಹ್ಮನನ್ನ ಸತ್ ಅನ್ನೋ ರೂಪದಲ್ಲಿ ನೋಡ್ಬಹುದು ನಾವು. ಅವನ ಪರಿಣಾಮವೇ ಆಗುವುದರಿಂದ ಅವನು ನೋಡಕ್ ಸಾಧ್ಯ ಅಂತ ಹೇಳ್ತಾರೆ ಅವರು. ನೋಡಕ್ ಸಾಧ್ಯವಿಲ್ಲ ಅಂತ ಶ್ರುತಿ ಹೇಳುತ್ತೆ. ಆದ್ದರಿಂದ ನೀವು ಹೇಳುವ ವಾದ ಸರಿ ಇಲ್ಲ ಅನ್ನೋದು ಇಲ್ಲಿ ವಿಚಾರ ಮಾಡಿ ಯಾದವ ಪ್ರಕಾಶರ ಮತವನ್ನ ಇಲ್ಲಿ ತಳ್ಳಿ ಹಾಕ್ತಾರೆ. ಬ್ರಹ್ಮನೇ ಸಾಕ್ಷಾತ್ತಾಗಿ ಪರಿಣಾಮ ಹೊಂದಿ ಜಗತ್ತಾಗಿದೆ ಅನ್ನೋ ವಾದವು ಶ್ರುತಿಗೆ ವಿರುದ್ಧವಾದದ್ದು ಅನ್ನೋದು ಸಂಗ್ರಹವಾಗಿ ಹೇಳುವ ಅರ್ಥ.
ಅದನ್ನ ಸಂಸ್ಕೃತದಲ್ಲಿ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ ಒಂದು ನಮಸ್ಕಾರ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹದ ದಲಿತರಾಣಿನಾಯ ಮೇನೆ ಸ್ಮೃತಿರೋರ್ಭಗವತೋ ಶ್ರೀಕ ಸಿಂಧೋ ರಾಮಾನುಜ ಕವಿತಾರ್ಕಿಕ ಸಿಂಹ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ದೇಶಿಕಾಯ ನಮಃ.